ನಮಸ್ಕಾರ. ಅಧ್ಯಾಯ 21. ಶಿವಭಕ್ತೆ ಹೇಮರೆಡ್ಡಿ ಮಲ್ಲಮ್ಮ. ಧರ್ಮಕ್ಕೆ ನೆಲಗಟ್ಟಾದ ರಾಷ್ಟ್ರವೇ ಭಾರತ. ವಿಶ್ವಕ್ಕೆ ಸನಾತನ ಧರ್ಮದ ತಿರುಳನ್ನು ತಿಳಿಸಿರುವುದೇ ನಮ್ಮೀ ಭಾರತ. ಇಂತಹ ಭಾರತ ದೇಶದಲ್ಲಿ ಶಾಂತಿ, ಸಹಬಾಳ್ವೆ, ಶಿವಭಕ್ತಿ, ಸರ್ವ ಧರ್ಮಗಳಿಗೆ ತವರಾಗಿರುವುದೇ ಕರ್ನಾಟಕ ಪ್ರಾಂತ. ಇಂತಹ ಪಾವನ ಭೂಮಿಯಾದ ಕರ್ನಾಟಕದ ಪೂರ್ವ ದಿಕ್ಕಿಗೆ ಸುಪ್ರಸಿದ್ಧವಾದ ಸುಕ್ಷೇತ್ರ ಹೊಂದಿದೆ. ಅದೇ ಶ್ರೀಶೈಲ. ಈ ಶ್ರೀಶೈಲ ಕ್ಷೇತ್ರವು ಶಿವಲೋಕದ ಕೈಲಾಸದಂತೆ ಸದಾ ಕಂಗೊಳಿಸುತ್ತಿದೆ. ಇಂತಪ್ಪ ಸುಕ್ಷೇತ್ರದ ಆರಾಧ್ಯ ದೈವವೇ ಶ್ರೀಶೈಲ ಮಲ್ಲಿಕಾರ್ಜುನ. ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನ ಭಕ್ತರು ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡುಗಳಲ್ಲಿ ಅಲ್ಲದೆ ಭಾರತದೆಲ್ಲೆಡೆಗಳಲ್ಲಿ ವಾಸವಾಗಿದ್ದಾರೆ. ಶ್ರೀಶೈಲ ಕ್ಷೇತ್ರದ ಸುತ್ತಮುತ್ತಲ ಗ್ರಾಮವಾಸಿಗಳಿಗೆ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನೇ ಆರಾಧ್ಯ ದೈವನು. ಇಂತಪ್ಪ ಗ್ರಾಮಗಳಲ್ಲಿ ಸಿದ್ದಾಪುರ ಎಂಬುದೊಂದು ಸಣ್ಣ ಗ್ರಾಮ ಹೊಂದಿದೆ. ನಮ್ಮ ಕಥಾನಾಯಕಿಯಾದ ಶಿವಭಕ್ತೆ ಹೇಮರೆಡ್ಡಿ ಮಲ್ಲಮ್ಮನು ಈ ಗ್ರಾಮದ ಹೇಮರೆಡ್ಡಿಯ ಸೊಸೆಯಾಗಿದ್ದಳು. ಸಿದ್ದಾಪುರ ಗ್ರಾಮದಲ್ಲಿ ಬೇಸಾಯ ಕಾಯಕವನ್ನು ಮಾಡುತ್ತಿದ್ದ ಶಿವಭಕ್ತನಾದ ರೆಡ್ಡಿ ಕುಲದ ಹೇಮರೆಡ್ಡಿಯು ವಾಸವಾಗಿದ್ದನು. ಈ ಹೇಮರೆಡ್ಡಿಯು ಸ್ಥಿತವಂತನಾಗಿದ್ದ ಸದಾಚಾರಿಯೂ ಪ್ರಾಮಾಣಿಕನೂ ಮಹಾಧರ್ಮಿಷ್ಠನೂ ಸಾತ್ವಿಕನೂ ಆಗಿದ್ದನು. ಬೇಸಾಯ ಕಾಯಕವೇ ಇವನ ಮನೆತನದ ಕಸುಬಾಗಿತ್ತು. ಇವನಿಗೆ ತಕ್ಕಂತೆ ಇವನ ಧರ್ಮಪತ್ನಿಯಾದ ಪದ್ಮಮ್ಮ ಪತಿಗೆ ಒಳ್ಳೆಯ ಸತಿಯಾಗಿ ಅವನ ನಿತ್ಯದ ಕಾಯಕದಲ್ಲಿ ಸಹಾಯ ಮಾಡುತ್ತಿದ್ದಳು. ಹೀಗೆ ದಿವಸಗಳು ಉರುಳಲು 3 ಜನ ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಳು. ಹಿರಿಯ ಮಗನೇ ಭರಮರೆಡ್ಡಿಯು. ಹಿರಿಯ ಮಗನಾದ ಭರಮರೆಡ್ಡಿಯು ಬುದ್ಧಿ ವೈಕಲ್ಯದಿಂದ ಹುಟ್ಟಿದಾಗಿನಿಂದಲೇ ಅರೆಹುಚ್ಚನಾಗಿದ್ದನು. ಸ್ವಂತ ವಿಚಾರ ಮಾಡುವ, ಸತ್ಯ ಯಾವುದು ಎಂದು ತಿಳಿದುಕೊಳ್ಳಲು ಅಸಮರ್ಥನಾಗಿದ್ದನು. ಬೇರೆಯವರು ಉಪದೇಶಿಸಿದಂತೆ ನಡೆಯುವುದೇ ಅವನ ಕೆಲಸವಾಗಿತ್ತು. ಇಂಥವನನ್ನು ಕೈ ಹಿಡಿದು ಬಂದ ಸತಿಯೇ ಶಿವಭಕ್ತೆ ಮಲ್ಲಮ್ಮ. ಮಲ್ಲಮ್ಮಳು ಬಹುಬುದ್ಧಿವಂತೆಯೂ ಶಾಂತ ಸ್ವಭಾವದವಳು, ಪತಿವ್ರತ ಸಾಧ್ವಿಯೂ ಆಗಿ ಪರಮ ಶಿವಭಕ್ತೆಯಾಗಿದ್ದಳು. ಮಲ್ಲಮ್ಮಳು ತನಗೆ ತಿಳುವಳಿಕೆ ಬಂದಾಗಿನಿಂದ ಶ್ರೀಶೈಲ ಮಲ್ಲಿಕಾರ್ಜುನನ್ನು ಭಕ್ತಿಯಿಂದ ಪೂಜಿಸಿ ತನ್ನ ಆರಾಧ್ಯ ದೇವನೆಂದು ನಂಬಿದ್ದಳು. ತಾನು ಭರಮರೆಡ್ಡಿಯೊಂದಿಗೆ ಮದುವೆಯಾಗಿ ಗಂಡನ ಮನೆ ಸೇರಿದಾಗಲೂ ತನ್ನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನನ್ನು ಭಕ್ತಿ ಭಾವದಿಂದ ಪೂಜಿಸುತ್ತಿದ್ದಳು. ಗಂಡನ ಮನೆಯಲ್ಲಿ ಪತಿಯೇ ದೇವರೆಂದು, ಅತ್ತಿ ಮಾವಂದರೇ ತನ್ನ ಮಾತಾಪಿತರೆಂದು ನಂಬಿ ಅವರಿಗೊಪ್ಪುವಂತೆ ಹೊಲ ಮನೆಯ ಕೆಲಸಗಳಲ್ಲಿಯೂ ಅತ್ತೆ ಮಾವರ ಸೇವೆ, ಮನೆಯಲ್ಲಿಯ ದನ ಕರುಗಳ ಲಾಲನೆ ಪಾಲನೆಯಲ್ಲಿ ಸ್ವಲ್ಪವೂ ತಪ್ಪಾಗದಂತೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದಳು. ತನ್ನ ಪತಿಯ ತಮ್ಮಂದಿರಾದ ಮೈದುನರನ್ನು ತನ್ನ ಮಕ್ಕಳಂತೆ ಊಟದಲ್ಲಿ ಅವರ ಸ್ನಾನ ಬಟ್ಟೆಗಳ ಸ್ವಚ್ಛತೆಯಲ್ಲಿ ಮನಸಾವಹಿಸಿ ಲಾಲನೆ ಪಾಲನೆ ಮಾಡಿದಳು. ಮೈದುನರ ಅಪಾರವಾದ ತಾಯಿಯ ವಾತ್ಸಲ್ಯವನ್ನು ಅಣ್ಣನ ಹೆಂಡತಿಯಾದ ಮಲ್ಲಮ್ಮನಲ್ಲಿ ಕಂಡಿದ್ದರು. ಹೀಗಾಗಿ ಅತ್ತೆ ಮಾವ ಮೈದುನರಿಂದಲೂ ಅರೆಹುಚ್ಚ ಪತಿ ಭರಮರೆಡ್ಡಿಯಿಂದಲೂ ಮಲ್ಲಮ್ಮನು ಮಹಾಸಾಧ್ವಿ ಎಂದು ಸರ್ವರ ಪ್ರೀತಿಗೆ ಪಾತ್ರಳಾಗಿದ್ದಳು. ಇಷ್ಟೇ ಏಕೆ, ಕೊಟ್ಟಿಗೆಯ ದನ ಕರುಗಳು ಮಲ್ಲಮ್ಮನನ್ನು ಮನೆಯ ಹೊರಗೂ ಒಳಗೂ ಕಂಡಾಗಲೆಲ್ಲ ಅಂಬಾ ಎಂದು ಧ್ವನಿ ಮಾಡುತ್ತಿದ್ದವು. ಕೆಲವು ವರ್ಷಗಳು ಕಳೆದ ನಂತರ ಮೈದುನರಿಬ್ಬರ ಮದುವೆಯನ್ನು ನಾಗಮ್ಮ ಬಸಮ್ಮರೆಂಬ ಕನ್ಯೆಯರೊಂದಿಗೆ ಅತ್ತೆ ಮಾವಂದಿರು ಮಾಡಿ ಮುಗಿಸಿದರು. ಮೊದಮೊದಲು ಓರೆಗಿತ್ತಿಯರಾದ ನಾಗಮ್ಮ ಹಾಗೂ ಬಸಮ್ಮ ಹಿರಿಯ ಸೊಸೆ ಮಲ್ಲಮ್ಮನನ್ನು ಹಿರಿಯ ಅಕ್ಕನಂತೆ ಕಾಣುತ್ತಿದ್ದರು. ಅವಳಿಗೂ ಒಳ್ಳೆಯ ಗೌರವ ಕೊಟ್ಟು ನಡೆದುಕೊಳ್ಳುತ್ತಿದ್ದರು. ಆದರೆ ಅತ್ತೆ ಮಾವರಲ್ಲದೆ ತಮ್ಮ ತಮ್ಮ ಗಂಡಂದಿರು ಮಲ್ಲಮ್ಮನ ಮಾತಿಗೆ ಬೆಲೆ ಕೊಡುವುದನ್ನು ಕಂಡು ಮಲ್ಲಮ್ಮನ ಹಿರಿತನವನ್ನು ಸಹಿಸದೆ ಒಳಗೊಳಗೆ ಮಲ್ಲಮ್ಮನ ಮೇಲೆ ಕೆಟ್ಟ ಭಾವನೆ ಬೆಳೆಯಲಾರಂಭಿಸಿತು. ಚಿಕ್ಕ ಸೊಸೆಯಂದಿರಾದ ನಾಗಮ್ಮ ಬಸಮ್ಮ ಈರ್ವರು ಸ್ವಭಾವತಃ ಆಚಾರ ವಿಚಾರ ವಿಹೀನರು, ಬಹು ಸೋಮಾರಿಗಳು, ದುರ್ಮಾರ್ಗಿಗಳು, ದ್ವೇಷಾಸೂಯೆ ಸ್ವಭಾವದವರಾಗಿದ್ದು ಬರಬರುತ್ತಾ ಮಲ್ಲಮ್ಮನನ್ನು ಕೆಟ್ಟ ದೃಷ್ಟಿಯಿಂದ ಕಾಣಹತ್ತಿದರು. ಹೇಗಾದರೂ ಮಾಡಿ, ಎಂತಹ ಹೇಯ ಕೆಲಸವನ್ನಾದರೂ ಮಾಡಿ ಅತ್ತೆ ಮಾವಂದಿರ, ತಮ್ಮ ಗಂಡಂದಿರ ಹಾಗೂ ಹುಚ್ಚ ಭಾವ ಭರಮರೆಡ್ಡಿಯ ಮನಸ್ಸುಗಳನ್ನು ತಮ್ಮ ಕಡೆಗೆ ಒಲಿಸಿಕೊಳ್ಳುವುದು, ಅದರೊಂದಿಗೆ ಮಲ್ಲಮ್ಮನಲ್ಲಿದ್ದ ಗೌರವವನ್ನು ಕಡಿಮೆ ಮಾಡಿ ಅವಳ ಮೇಲೆ ಮತ್ಸರ ಭಾವ ಬೆಳೆಯುವಂತೆ ಹೊಂಚು ಹತ್ತಿದರು. ಮಲ್ಲಮ್ಮನಲ್ಲಿದ್ದ ಒಳ್ಳೊಳ್ಳೆ ಗುಣಗಳನ್ನು ತಮ್ಮ ಕೆಟ್ಟ ಬುದ್ಧಿಯಿಂದ ಒಂದೊಂದನ್ನೇ ಹೀಯಾಳಿಸಿ ಅದರಿಂದ ನಮ್ಮ ಮನೆತನಕ್ಕೆ ಹಾಗೂ ನಮಗೆ ಕೆಡುಕು ಎಂದು ಹಣಕಾಸಿನಿಂದ ಲಾಭವಲ್ಲದೆ ಹಾನಿಯೇ ಹೆಚ್ಚೆಂದು ಉತ್ತಮ ಸ್ವಭಾವದ ಪದ್ಮಮ್ಮ ಅತ್ತೆಯನ್ನು ಮೊದಲು ತಿದ್ದಲು ತುದಿಗಾಲ ಮೇಲೆ ಸನ್ನದ್ಧರಾಗಿ ನಿಂತರು. ಮಲ್ಲಮ್ಮನ ನಿತ್ಯದ ಜಳಕ
2 ಸಲ ಮಲ್ಲಯ್ಯನ ಪೂಜೆ, ದೇವರ ಮುಂದೆ 2 ಹೊತ್ತು ದೀಪ ಹಚ್ಚುವುದು, ಧೂಪ ಹಾಕುವುದು, ಮನೆಗೆ ಬಂದ ಜಂಗಮರಿಗೆ ಮನೆಯಲ್ಲಿದ್ದುದನ್ನೇ ಕೊಟ್ಟು ಬಿಡುವುದರಿಂದ ನಮಗೆ ಹಾನಿಯಲ್ಲವೇ ಅತ್ತೆಯವರೇ? ನಾವೇನು ಬ್ರಾಹ್ಮಣರೇ ಅಥವಾ ಜಂಗಮರೇ? ದಿನಾಲು ಸ್ನಾನ ಮಾಡಿದರೆ ಮನೆಯಲ್ಲಿಯ ನೀರು, ಹಾಲು, ಬಟ್ಟೆಗಳನ್ನು ಒಗೆದು ಹಾಕುವುದರಿಂದ 1 ವರ್ಷ ಉಡಬಹುದಾದ ಬಟ್ಟೆಗಳು 3 ತಿಂಗಳಿಗೆ ಹರಿದು ಹೋಗಿ ಮತ್ತೆ ದುಡ್ಡು ತೆತ್ತು ತರಬೇಕಲ್ಲವೇ? ಇದು ಏನು ಲಾಭವೇ? ನೀವೇ ಹೇಳಿ ಅತ್ತೆಯವರೇ. ಆದರೆ ಮಲ್ಲಮ್ಮನು ತನ್ನ ಮನೆಗೆ ಬಂದು ಭವತಿ ಭಿಕ್ಷಾಂದೇಹಿ ಎಂದು ಬಂದವರಿಗೆ ಬರಿ ಕೈಯಿಂದ ಎಂದು ಯಾರನ್ನೂ ವಾಪಸ್ಸು ಕಳಿಸಿರಲಿಲ್ಲ. ಅದರಲ್ಲೂ ಜಂಗಮರು ಬಂದರಂತೂ ಸಾಕ್ಷಾತ್ ಮಲ್ಲಿಕಾರ್ಜುನನೇ ಬಂದನೆಂದು ತಿಳಿದು ಅವರಿಗೆ ಅವರು ಬೇಡಿದ ಭಿಕ್ಷೆ ನೀಡಿ ಅವರ ಪಾದ ಪೂಜೆ ಮಾಡಿ ಆ ಪಾದೋದಕವನ್ನು ಮೊದಲು ತಾನು ಸ್ವೀಕರಿಸಿ ನಂತರ ಮನೆ ತುಂಬ ಉಗ್ಗಿ ಮಣೆ ಹಾಕಿ ಊಟ ಮಾಡಿಸಿ ಕಳುಹಿಸುವುದು ಆಕೆಯ ಪದ್ಧತಿಯಾಗಿತ್ತು. ತಮ್ಮ ಸೊಸೆ ಮಲ್ಲಮ್ಮನು ಮಾಡುವ ಆಚಾರಕ್ಕೆ ಅತ್ತೆ ಮಾವಂದಿರು ಎಂದೂ ಬೇಡವೆಂದಿರಲಿಲ್ಲ. ಅಷ್ಟೇ ಅಲ್ಲದೆ ಸೊಸೆಯ ಶಿವಭಕ್ತಿಯನ್ನು, ಸತೀತತ್ವವನ್ನು ತಿಳಿದಿದ್ದ ಅವರು ಮಲ್ಲಮ್ಮನ ಈ ತೆರನಾದ ಧಾರ್ಮಿಕ ಕಾರ್ಯದಲ್ಲಿ ಬೇಡವೆಂದು ತಾಕೀತು ಮಾಡಿರಲಿಲ್ಲ. ಸೊಸೆಯು ಮಾಡುವ ದಾನ ಧರ್ಮದಿಂದ ಬಹು ಸಂತೋಷ ಪಡುತ್ತಿದ್ದರು. ಇವಳು ನಮ್ಮ ಮನೆಯ ತೊಳೆಯ ಬಂದ ಸೊಸೆಯಲ್ಲ, ನಮ್ಮ ಮನೆಯ ಸೌಭಾಗ್ಯ ಬೆಳೆಸಬಂದ ಲಕ್ಷ್ಮಿ, ಮಹಾಲಕ್ಷ್ಮಿ ಎಂದು ಬಾಯಿ ತುಂಬ ಹೊಗಳುತ್ತಿದ್ದರು. ಅತ್ತೆ ಮಾವಂದಿರು ಹೊಗಳುವುದನ್ನು ಕಂಡು ಕಿರಿ ಸೊಸೆಯಂದಿರಾದ ನಾಗಮ್ಮ, ಬಸಮ್ಮ ಅಸೂಯೆ ಪಡುತ್ತಿದ್ದರು. ಇಲ್ಲ ಸಲ್ಲದ ನೆಪ ಮಾಡಿ ಅಕ್ಕ ಮಲ್ಲಮ್ಮನೊಂದಿಗೆ ಜಗಳ ಮಾಡಿ ಅಪಮಾನಗೊಳಿಸಬೇಕೆಂದರೆ ಮಲ್ಲಮ್ಮನಿಗೆ ಕೋಪ ಬರದೆ ಶಾಂತ ಸ್ವಭಾವದಿಂದ ತಾನು ಮಾಡದ ತಪ್ಪನ್ನು ಒಪ್ಪಿಕೊಂಡು ನನ್ನದು ತಪ್ಪಾಗಿದೆ, ದಯಮಾಡಿ ಕ್ಷಮಿಸಿರಿ ಎಂದು ಬೇಡಿಕೊಂಡು ಸುಮ್ಮನಾಗುತ್ತಿದ್ದಳು. ಅಲ್ಲದೆ ನಾಗಮ್ಮ, ಬಸಮ್ಮರನ್ನು ತನ್ನ ತಂಗಿಯರಂತೆ ತಿಳಿದು ಅವರಿಗೆ ಸಾಂತ್ವನ ಹೇಳಿ ಸುಮ್ಮನಾಗಿಸುತ್ತಿದ್ದಳು. ಇದನ್ನು ಕಂಡು ಅತ್ತೆ ಮಾವಂದಿರು ಬಹು ಖುಷಿ ಪಡುತ್ತಿದ್ದರು. ಹೀಗಾದಾಗಲೆಲ್ಲ ದುಷ್ಟಗುಣದ ನಾಗಮ್ಮ, ಬಸಮ್ಮ ಈರ್ವರು ಒಳಗೊಳಗೆ ಬಹಳ ಕುಪಿತರಾಗಿ ಹೇಗಾದರೂ ಮಾಡಿ ಯಾವಾಗಲೂ ಮನೆಯಲ್ಲಿರುವ ಅತ್ತೆಯ ಕಿವಿ ಹಿಂಡಿ ಎಂಥದಾದರೂ ದೋಷಾರೋಪ ಹೊರಿಸಿ ಮನೆಯಿಂದ ಹೊರಹಾಕಿಸುವ ಸಂಚಿಗಾಗಿ ಚಿಂತಿಸುತ್ತಿದ್ದರು. ನಾಗಮ್ಮ, ಬಸಮ್ಮರು ಮಾಡಿದ ಉಪಾಯಗಳು ಹುಸಿಯಾದಾಗಲೆಲ್ಲ ಹೊಸ ದುಷ್ಟ ವಿಚಾರಗಳನ್ನು ಬಳಸುತ್ತಿದ್ದರು. ಎಲ್ಲವೂ ವ್ಯರ್ಥವಾದಾಗ ಮಲ್ಲಮ್ಮನು ಮಾಡುವ ಅಡುಗೆ ಕೆಡಿಸುವುದೊಂದೇ ಬಾಕಿ ಇತ್ತು. ಮಲ್ಲಮ್ಮ ಮುಗ್ಧೆ, ವಿನಯಶೀಲೆ, ನೀತಿವಂತೆ. ಹಾಗೆಯೇ ಪಾಕಶಾಸ್ತ್ರ ಓದಿರದಿದ್ದರೂ ಅಡುಗೆಯನ್ನು ಬಹು ರುಚಿಕಟ್ಟಾಗಿಯೂ ನೀಟಾಗಿಯೂ ಸ್ವಚ್ಛವಾಗಿಯೂ ಸ್ವಲ್ಪ ಸಮಯದಲ್ಲಿ ಸಿದ್ಧಪಡಿಸುತ್ತಿದ್ದಳು. ಮಲ್ಲಮ್ಮನು ಮಾಡಿದ ಅಡುಗೆಯು ಬಲು ಹುಲುಸಾಗಿ ಅನ್ನ ಅಕ್ಷಯವಾಗುತ್ತಿತ್ತು. ಮಲ್ಲಮ್ಮನು ರೊಟ್ಟಿ ಬಡಿಯುವಾಗ ಶಿವನಾಮಗೈಯುತ್ತಿದ್ದಳು. ಪಲ್ಯ, ಸಾರು, ಅಂಬಲಿ ಮಾಡುವ ಶಿವದೋ ನೀನೇ ಕೃಪಾಳು, ಮಲ್ಲಿಕಾರ್ಜುನ ಉಘೆ ಎಂದು ಮಾಡಿ ಮುಗಿಸಿ ಅಡುಗೆಯ ಪಾತ್ರೆಗಳನ್ನು ತೊಳೆದು ಭಸ್ಮ ಧರಿಸಿ ನಮಸ್ಕಾರ ಮಾಡಿ ಮೊದಲು ಬಂದ ಜಂಗಮರಿಗೆ ಶ್ರೀಶೈಲ ಮಲ್ಲಯ್ಯನೇ ನೈವೇದ್ಯ ಮಾಡಿ ಅತ್ತೆ ಮಾವ ಮತ್ತೆ ಪತಿ ಮೈದುನರಿಗೆ ಊಟ ಬಡಿಸಿ ನಾಗಮ್ಮ, ಬಸಮ್ಮರೊಂದಿಗೆ ಊಟ ಮಾಡುವುದು ಅವಳ ಪದ್ಧತಿಯಾಗಿತ್ತು. ಎಲ್ಲಿಯೂ ಸೋಲದ ಮಲ್ಲಮ್ಮನನ್ನು ಇಲ್ಲಿ ಅಡುಗೆಯ ಮನೆಯಲ್ಲಿ ಮಲ್ಲಮ್ಮನು ಮಾಡಿಟ್ಟ ಅಡುಗೆಯಲ್ಲಿ ಒಂದಕ್ಕೆ ಹುಳಿ ಹಿಂಡಿದರೆ ಮತ್ತೊಂದಕ್ಕೆ ಖಾರ ಹಾಕುವುದು. ಒಂದು ದಿನ ಹೀಗೆ ಮಾಡಿದರೆ ಮಾರನೆಯ ದಿವಸ ಹಿಡಿ ಉಪ್ಪು ಬೆರೆಸುವುದು. ಇದೂ ಅಲ್ಲದೆ ಪಲ್ಯ ಮಾಡುವ ಮಣ್ಣಿನ ಕುಡಿಕೆ, ಸಾರಿನ ಮಡಿಕೆಗಳನ್ನು ನೆಲಕ್ಕೆ ಕುಕ್ಕರಿಸಿ ಸೀಳಿಸುವುದು. ಒಡೆದು ಹಾಳಾದ ವಸ್ತುಗಳನ್ನು ಕೆಡಿಸಿದ ಅಡುಗೆಯ ಹೊಣೆಯನ್ನು ಮಲ್ಲಮ್ಮನೇ ಮಾಡಿದ್ದಳೆಂದು ಸುಳ್ಳು ಹೇಳಿ ಅತ್ತೆಯ ತಲೆ ಕೆಡಿಸ ಹತ್ತಿದರು. ಅಡುಗೆ ಮಾಡದೇ ಇದ್ದ ಆಹಾರ ಧಾನ್ಯಗಳಾದ ಜೋಳ, ಗೋಧಿ, ಅಕ್ಕಿಗಳನ್ನು, ಹೆಸರು, ಕಡ್ಲೆ, ತೊಗರಿ ಮುಂತಾದ ಬೇಳೆಕಾಳುಗಳನ್ನು ನಾಗಮ್ಮ, ಬಸಮ್ಮ ಈರ್ವರು ಮನೆಯವರ ಕಣ್ಣು ತಪ್ಪಿಸಿ ಕಡಿಮೆ ಬೆಲೆಗೆ ಮಾರಿ ಕಡಿಮೆಯಾದ ಆಹಾರ ಧಾನ್ಯಗಳನ್ನು ಭಿಕ್ಷುಕರ ಮನೆಗೆ ನಿತ್ಯ ಬರುವ ಆ ದರಿದ್ರ ಜಂಗಮರಿಗೂ ದಾನ ಧರ್ಮ ಅಂತ ಕೊಟ್ಟು ಕಳುಹಿಸಿದ್ದಾಳೆಂದು ಸುಳ್ಳಿನ ಅಪವಾದವನ್ನು ಮಲ್ಲಮ್ಮನ ತಲೆಗೆ ಕಟ್ಟಿದರು. ಮಲ್ಲಮ್ಮನು ಮಾಡಿದ ಅನ್ನದಲ್ಲಿ ಮನೆಯ ಮುಂದಿನ ಮರಳನ್ನು ಸೇರಿಸಿ ಅಕ್ಕಿಯನ್ನು ಹೆಕ್ಕದೆ ಹಾಗೆ ಮಾಡಿ ಗಂಡರ ಪ್ರಾಣ ತೆಗೆಯಬೇಕೆಂದಿದ್ದಾಳೆಂದು ಕುಡಿಯುವ ಸಿಹಿ ನೀರಿಗೆ ಒಲೆಯ ಬೂದಿ ಇದ್ದಲಿ ಅರೆದ ಪುಡಿ ಸೇರಿಸಿ ದೋಷಪೂರಿತ ನೀರು ಕುಡಿಸಿ ರೋಗ ರುಜಿನ ಬರಲೆಂದು ಮಾಡಿದ್ದಾಳೆ ಅತ್ತೆಯವರೇ ಎಂದು ಒಂದೇ ಎರಡೇ ಹೀಗೆ 10 ಹಲವು ತಪ್ಪುಗಳನ್ನು ಮಲ್ಲಮ್ಮ ಮಾಡದಿದ್ದರೂ ಅವಳೇ ಅಡುಗೆ ಮನೆಯಲ್ಲಿರುವವಳು, ನಿತ್ಯದ ಊಟ ವ್ಯವಸ್ಥೆಯನ್ನು ಮಲ್ಲಮ್ಮನು ತಾನೇ ಮಾಡುವವಳು ಎಂದು ಸುಳ್ಳು ಹೇಳಿ ಅತ್ತೆಯಿಂದ ತಾಕೀತು ಕೊಡಿಸಿದರು. ಇದರಿಂದ ಹಿಗ್ಗಿದ ನಾಗಮ್ಮ, ಬಸಮ್ಮನವರು ನಮ್ಮ ಯೋಚನೆ ಫಲಿಸಿತು, ನಮಗೆ ಇನ್ನು ಶುಕ್ರದೆಸೆ ಎಂದು ಮನದಲ್ಲಿ ಹಿಗ್ಗಿ ಕುಣಿದಾಡಿದರು. ಮಾರನೆಯ ದಿನ ಅತ್ತೆಗೆ ಊಟ ಬಡಿಸುವ ಆಹಾರದಲ್ಲಿ ಪಲ್ಯಗೆ ಖಾರ, ಸಾರಿಗೆ ಉಪ್ಪು, ಅನ್ನಕ್ಕೆ ಉಸುಕು ಬೆರೆಸಿರುವುದು ಮಲ್ಲಮ್ಮನಿಗೆ ಹೇಗೆ ಗೊತ್ತಾಗಬೇಕು? ಅದೇ ಆಹಾರವನ್ನು
ತಂದು ಮಲ್ಲಮ್ಮನು ತನ್ನ ಅತ್ತೆಗೆ ಊಟಕ್ಕೆ ನೀಡಿದಳು. ಒಂದು ತುತ್ತು ರೊಟ್ಟಿ ಮುರಿದು ಪಲ್ಯದೊಂದಿಗೆ ಬಾಯಿಗೆ ಹಾಕಿದ್ದೇ ತಡ ಖಾರ ಹತ್ತಿ ತೆರೆದ ಬಾಯಿ ತೆರೆದಂತೆ ಆಗಿ ಅತ್ತೆ ಸಿಟ್ಟಿಗೆದ್ದು, ಇಷ್ಟು ಖಾರ ಹಾಕುವುದೇ, ಇಂದು ಅಡಿಗೆ ಮಾಡಿದವರಾರು ಎಂದಾಗ ಮಲ್ಲಮ್ಮನು, ನಾನು ಅತ್ತೆ. ಏನೇ ನಿನಗೇನಾಗಿದೆ ದಾಡಿ, ಇಂದೇಕೆ ಇಷ್ಟು ಖಾರ ಹಾಕಿದೆ? ಇಲ್ಲ ಅತ್ತೆ, ಮಾಡುವಂತೆಯೇ ಮಾಡಿರುವೆನು. ಮಾವನವರು ನಿಮ್ಮ ಮಕ್ಕಳು ಈಗ ತಾನೇ ಊಟ ಮಾಡಿಕೊಂಡು ಹೋಗಿದ್ದಾರೆ ಎನ್ನಲು ಆಗ ಅತ್ತೆ, ನನಗೆ ಈ ಊಟ ಬೇಡ, ನೀನೇ ತಿಂದು ನೋಡು ಎಂದು ಖಾರವಾಗಿ ಹೇಳಿ ಅನ್ನ ಬಡಿಸಲು ಹೇಳಿದಳು. ಆಗ ಮುಗ್ಧ ಮಲ್ಲಮ್ಮ ಅನ್ನದ ಡಬರಿಯೊಳಗಿಂದ 2 ಹಿಡಿ ಅನ್ನ ಹಾಕಿ ಸಾರು ಬಡಿಸಿದಳು. ಒಂದು ತುತ್ತು ಅನ್ನವನ್ನು ಸಾರು ಸೇರಿಸಿ ಬಾಯಿಯಲ್ಲಿ ಹಾಕಿಕೊಂಡದ್ದೇ ತಡ ಉಪ್ಪಿನ ಸಾರಿನಿಂದ ವಾ ವಾ ಎಂದು ವಾಕರಿಸುತ್ತಾ ವಾಂತಿ ಮಾಡಿಕೊಂಡಳು. ತಾಟಿನಲ್ಲಿಯ ಅನ್ನದಲ್ಲಿ ಬೆರಳಾಡಿಸಿದಾಗ ಬೆರಳಿಗೆ ಹತ್ತಿದ್ದು ಬರೀ ಹರಳು. ಇಂಥ ಉಸುಕು ಬೆರೆತ ಅನ್ನ ಉಪ್ಪಿನ ಸಾರು ಮಾಡಿ ಊಟ ಬಡಿಸಿ ಯಾರನ್ನು ಸಾಯಿಸಬೇಕೆಂದಿರುವೆ? ಎಲೆ ಕತ್ತೆ, ಪಲ್ಯಗೆ ಎಷ್ಟು ಖಾರ, ಸಾರಿಗೆ ಎಷ್ಟು ಉಪ್ಪು ಹಾಕಬೇಕೆನ್ನುವುದು ತಿಳಿಯದೆ? ಏ ಕತ್ತೆ, ಇಂದಿಗೆ ಸಾಕು ನಿನ್ನ ಅಡುಗೆ ಮನೆಯ ಸಹವಾಸ. ಅಡುಗೆ ಮಾಡುವುದನ್ನು ಬಿಟ್ಟು ಅಡವಿಗೆ ಹೋಗಿ ಗೋವುಗಳ ಮೇಯಿಸುವ ಕೆಲಸವನ್ನು ಮಾಡು. ನೀನು ಮನೆಯಲ್ಲಿರುವುದರಿಂದ ಮನೆಯಲ್ಲಿ ಮಾಡಿದ ಅಡುಗೆಯಲ್ಲದೆ ಉಗ್ರಾಣದಲ್ಲಿಯ ಜೋಳ, ಗೋಧಿ, ಅಕ್ಕಿ ಚೀಲಗಳು ಒಂದರ ಹಿಂದೆ ಒಂದರಂತೆ ಬರಿದಾಗುತ್ತಾ ನಡೆದಿವೆ. ನಾನು ಇಲ್ಲಿಯವರೆಗೆ ನನ್ನ ಹಿರಿಸೊಸೆ ಲಕ್ಷ್ಮಿ, ಪಾರ್ವತಿ ಅಂತ ತಿಳಿದು ನೀನು ಮಾಡುತ್ತಿದ್ದ ಪೂಜೆ, ದಾಸೋಹ, ದಾನ ಧರ್ಮಕ್ಕೆ ಮನಸೋತು ನನ್ನ ಸೊಸೆ ಸಾಕ್ಷಾತ್ ಸೌಭಾಗ್ಯ ಲಕ್ಷ್ಮಿ ಎಂದು ಹಿರಿ ಹಿಗ್ಗಿ ನಿನಗೆ ಎಲ್ಲ ತರಹದ ಸ್ವಾತಂತ್ರ್ಯ ಕೊಟ್ಟಿದ್ದು ನನ್ನ ದೊಡ್ಡ ತಪ್ಪು. ನನ್ನ ಚಿಕ್ಕ ಸೊಸೆಯಂದರು ಬಂದು ಮುಚ್ಚಿ ಹೋದ ನನ್ನ ಕಣ್ಣುಗಳನ್ನು ತೆರೆಸಿದರು ಎಂದು ಒಂದು ತಪ್ಪು ಮಾಡದ ಮಲ್ಲಮ್ಮನ ಮೇಲೆ ತಪ್ಪುಗಳ ಸರಮಾಲೆಯನ್ನೇ ಮಾಡಿ ಅರಳು ಹುರಿದಂತೆ ಲಟಪಟನೆ ಒಂದೇ ಉಸಿರಿನಲ್ಲಿ ಪದ್ಮಮ್ಮ ಅತ್ತೆ ಒದರಿದಳು. ಮರುದಿನ ಅತ್ತೆಯಾದ ಪದ್ಮಮ್ಮನು 3 ಸೊಸೆಯಂದಿರಿಗೆ ಮಾಡತಕ್ಕ ಮನೆಯ ಕೆಲಸವನ್ನು ಹಂಚಿಕೊಟ್ಟಳು. ಹಿರಿಯ ಸೊಸೆ ಮಲ್ಲಮ್ಮನಿಗೆ ಕೊಟ್ಟಿಗೆಯ ಸ್ವಚ್ಛತೆ, ರೊಟ್ಟಿ ಹಿಟ್ಟಿಗಾಗಿ ಕಾಳು ಬೀಸುವುದು, ಖಾರ ಕುಟ್ಟುವುದು, ಮುಸುರೆ ತಿಕ್ಕಿ ಬಟ್ಟೆ ಒಗೆದು ಹಾಕಿ ಊಟ ಕಟ್ಟಿಕೊಂಡು ಗೋವುಗಳನ್ನು ಅಟ್ಟಿಕೊಂಡು ಊರ ಮುಂದಿನ ನೆಡುತೋಪಿನಲ್ಲಿ ಮೇಯಿಸಿಕೊಂಡು ಸಾಯಂಕಾಲ ಮನೆಗೆ ಬರುವುದು, ದನಗಳು ಸರಿಯಾಗಿ ಕಟ್ಟಿ ದನದ ಕೊಟ್ಟಿಗೆಯ ಮೂಲೆ ಒಂದರಲ್ಲಿ ಮಲಗುವುದು. ನಾಗಮ್ಮ, ಬಸಮ್ಮ ಇವರಿಗೆ ಸರತಿಯಂತೆ ಒಂದೊಂದು ದಿವಸ ಅಡುಗೆ ಮಾಡುವುದು, ಮನೆಯವರಿಗೆ ಊಟ ಬಡಿಸುವುದು, ಒಗೆದು ಹಾಕಿದ ಬಟ್ಟೆಗಳನ್ನು ತಂದು ಹೊಂದಿಸಿ ಇಡುವುದು, ಸಂಜೆಯ ಅಡುಗೆ ಮಾಡುವುದು, ಹಾಲು ಕರೆಯುವುದು, ಹೆಪ್ಪು ಹಾಕುವುದು, ಮಜ್ಜಿಗೆ ಕಡಿದು ಬೆಣ್ಣೆ ತೆಗೆಯುವುದು, ಹೀಗೆ ಕಾಯಕದ ಹಂಚಿಕೆಯಾಯಿತು. ಸಂತೋಷದಿಂದ ಮಲ್ಲಮ್ಮನು ತನಗೊಪ್ಪಿಸಿದ ಕಾಯಕವನ್ನು ಸ್ವಸಂತೋಷದಿಂದ ಒಪ್ಪಿಕೊಂಡುದಲ್ಲದೆ ಹೀಗಾಗುವುದಕ್ಕೆ ಸಹಕರಿಸಿದ ನೆಗಣ್ಯರಾದ ನಾಗಮ್ಮನಿಗೂ ಬಸಮ್ಮನಿಗೂ ವಂದನೆಗಳನ್ನು ಸಲ್ಲಿಸಿದಳು. ಅತ್ತೆಯವರು ನನಗೊಪ್ಪಿಸಿದ ಗೋವುಗಳ ಸೇವೆ ಮಾಡುವುದು ಒಂದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಅಲ್ಲದೆ ಶಿವಲಿಂಗದ ಪೂಜೆಯನ್ನು ಇನ್ನು ಮುಂದೆ ಬಹಳ ಸಮಯದವರೆಗೆ ಮಾಡುವುದಲ್ಲದೆ ಶ್ರೀಶೈಲ ಮಲ್ಲಿಕಾರ್ಜುನನ ಧ್ಯಾನ ಮಾಡಲು ನನಗೆ ಅನುಕೂಲ ಮಾಡಿದುದಕ್ಕೆ ದೇವರು ಅವರಿಗೆ ಒಳ್ಳೆಯದು ಮಾಡಲಿ ಎಂದು ಬೇಡಿಕೊಂಡಳು. ಅಡುಗೆ ಮನೆಯ ಹಿರಿತನ ನಮ್ಮ ಮಡಲಿಗೆ ಬಿದ್ದಿತೆಂದು ನಾಗಮ್ಮ, ಬಸಮ್ಮ ಈರ್ವರು ಹಿಗ್ಗಿ ಅತ್ತೆಯನ್ನು ತಮ್ಮ ಕೈಗೊಂಬೆಯನ್ನಾಗಿ ಮಾಡಿಕೊಳ್ಳಬೇಕೆಂದು ಅತ್ತೆಗೆ ಹಿಡಿಸುವ ರುಚಿಯಾದ ಅಡುಗೆ ಮಾಡಿ ಊಟ ಮಾಡಿಸಿ ಅತ್ತೆಗೆ ಮಲ್ಲಮ್ಮನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಹತ್ತಿದರು. ಪದ್ಮಮ್ಮ ಅತ್ತೆಯು ಚಿಕ್ಕ ಸೊಸೆಯೆಂದರು ಹೇಳುವುದೆಲ್ಲವೂ ನಿಜವೆಂದೇ ನಂಬಿ ಹಿರಿಯ ಸೊಸೆಯಾದ ಮಲ್ಲಮ್ಮನಿಗೆ ಕಿರುಕುಳ ಕೊಡಲು ಶುರು ಮಾಡಿದಳು. ಅತ್ತೆಯು ನಮ್ಮ ಕಡೆ ಇರುವಳೆಂದು ತಿಳಿದಾಕ್ಷಣವೇ ಕಿರಿಯ ಸೊಸೆಯಂದಿರು ಮಲ್ಲಮ್ಮನ ಊಟಕ್ಕೆ ತಾವು ಊಟ ಮಾಡಿ ಉಳಿದ ಎಂಜಲನ್ನು, ತಂಗಳ ರೊಟ್ಟಿಯನ್ನು, ಹಳಿಸಿದ ಪಲ್ಲೆ ಸಾರನ್ನು, ಮಜ್ಜಿಗೆಯ ಗಡಿಗೆಯ ತಳದಲ್ಲಿ ಉಳಿದ ಹುಳಿಯಾದ ಮಜ್ಜಿಗೆಯನ್ನು ಮಲ್ಲಮ್ಮನ ಊಟಕ್ಕೆ ಕಟ್ಟಿ ಕಳುಹಿಸತೊಡಗಿದರು. ಇತ್ತ ಮಲ್ಲಮ್ಮನು ಶಿವಲಿಂಗಕ್ಕೂ ಶ್ರೀಶೈಲ ಮಲ್ಲಯ್ಯನಿಗೂ ಎಡೆ ಮಾಡಿ ಸಂತೋಷದಿಂದ ಶಿವಪ್ರಸಾದವೆಂದು ಊಟ ಮಾಡುತ್ತಿದ್ದಳು. ಚಿಕ್ಕ ಸೊಸೆಯಂದಿರು ತಮ್ಮ ತಮ್ಮಲ್ಲಿ ಮಾತಾಡಿಕೊಂಡು ಅತ್ತೆಗೆ ಈ ರೀತಿ ಹೇಳಿದರು. ಅತ್ತೆಯವರೇ, ಮಲ್ಲಿಯು ದನ ಕಾಯುವಾಗ ಬಿದ್ದ ಸಗಣಿಯನ್ನು ಸಂಗ್ರಹಿಸಿ ಬೆರಣೆ ತಟ್ಟಿದರೆ ಮುಂದೆ ಮಳೆಗಾಲದಲ್ಲಿ ನೀರೊಲೆಗೆ ಹಾಲು ಕಾಯಿಸಲಿಕ್ಕೆ ಬರುವುದಿಲ್ಲವೇ? ನೀವೇ ಹೇಳಿ. ಅವಳು ಅಡವಿಯಲ್ಲಿ ಹಾಯಾಗಿ ತಿರುಗಾಡುತ್ತಾಳೆ, ಸ್ವಲ್ಪವಾದರೂ ಕೆಲಸ ಮಾಡುವುದು ಬೇಡವೇ ಅಂದರು. ಚಿಕ್ಕ ಸೊಸೆಯರ ಮಾತು ಕೇಳಿ ರಾತ್ರಿ ಮನೆಗೆ ಬಂದ ಮಲ್ಲಮ್ಮನಿಗೆ, ಏ ಕತ್ತೆ ಮಲ್ಲಿ, ಬಾ ಇಲ್ಲಿ. ನಾಳೆಯಿಂದ ನೀನು ನಮ್ಮ ಹೊಲದಲ್ಲಿ ಒಂದು ಗುಡಿಸಲು ಹಾಕಿ ಅಲ್ಲಿಯೇ ಇರು. ಅಲ್ಲದೆ ಹಾಯಾಗಿ ಗಾಳಿ ಹವಾ ತಿನ್ನುತ್ತಾ ತಿರುಗಾಡುವುದನ್ನು ಬಿಡು. ಮನೆಯಿಂದ ಒಂದು ಸಗಣಿಯ ಬುಟ್ಟಿಯನ್ನು ಒಯ್ದು ಅಡವಿಯಲ್ಲಿ ನಮ್ಮ ದನಗಳು ಹಾಕುವ ಸಗಣಿಯನ್ನು ಸಂಗ್ರಹಿಸಿ ಅಲ್ಲಿಯೇ ಬೆರಣಿ ತಟ್ಟಿ ಹಾಗೂ ಗೊಬ್ಬರಕ್ಕಾಗಿ ಸಗಣಿ ಸಂಗ್ರಹಿಸು ಎಂದು ಅತ್ತೆ ಪದ್ಮಮ್ಮ ಆಜ್ಞೆ ಮಾಡಿದಳು. ಆಗಲಿ ಅತ್ತೆ ಎಂದಳು. ನಂತರ ಹಿರಿಯ ಮಗನಾದ ಭರಮರೆಡ್ಡಿಯನ್ನು ಕರೆದು, ಎಲ ಭರಮ,
ನಿನ್ನ ಹೆಂಡತಿಗಾಗಿ ನಮ್ಮ ಊರ ಮುಂದಿನ ಹೊಲದಲ್ಲಿ ನಾಳೆ ಒಂದು ಗುಡಿಸಲನ್ನು ಹಾಕಿಕೊಂಡು ಮಧ್ಯಾಹ್ನ ದನಗಳು ಗಿಡಗಳ ನೆರಳಿನಲ್ಲಿ ತಂಗಿದಾಗ ಹಾಕುವ ಸಗಣಿಯನ್ನು ಸಂಗ್ರಹಿಸಿ ಬೆರಣಿ ತಟ್ಟಲು ಹಾಗೂ ಗೊಬ್ಬರ ಸಂಗ್ರಹಿಸಲು ನಾಳೆಯಿಂದ ನಿನ್ನ ಹೆಂಡತಿಯಾದ ಮನೆ ಹಾಳಿ ಮಲ್ಲಿ ಅಲ್ಲಿಯೇ ಇರುವಳು, ತಿಳಿಯಿತೆ ಎಂದಳು. ತಾಯಿ ಮಾತು ಮೀರದ ಭರಮರೆಡ್ಡಿ ಹೆಂಡತಿಗಾಗಿ ಒಂದು ಗುಡಿಸಲನ್ನು ಹಾಕಿಕೊಟ್ಟನು. ಮಲ್ಲಮ್ಮ ತನ್ನ ಪತಿಯು ತನಗಾಗಿ ಹಾಕಿಕೊಟ್ಟ ಗುಡಿಸಲನ್ನೇ ಅರಮನೆ ಎಂದು ತಿಳಿದು ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿ, ಹೇ ಪತಿದೇವರೇ, ದೇವಾದಿದೇವನಾದ ಶ್ರೀ ಶೈಲದ ಮಲ್ಲಯ್ಯನು ನಿಮ್ಮನ್ನು ಕರುಣಿಸಲೆಂದು ಬೇಡಿಕೊಂಡಳು. ತನ್ನ ಗಂಡ ಹಾಕಿದ ಗುಡಿಸಲಲ್ಲಿ ಈಶಾನ್ಯದ ಮೂಲೆಯಲ್ಲಿ ಜಗಲಿ ಮಾಡಿ ಶಿವಲಿಂಗವನ್ನು ಮಲ್ಲಯ್ಯನ ಮೂರ್ತಿಯನ್ನು ಇಟ್ಟಳು. ಗುಡಿಸಲ ಒಳಗೂ ಹೊರಗೂ ಹಸನ ಮಾಡಿಕೊಂಡು ಸಾರಣಿ ಹಾಕಿ ರಂಗವಲ್ಲಿ ಹಾಕಿಕೊಂಡು, ನನ್ನ ಮನ ಮತ್ತು ಮನೆಯ ದೇವನಾದ ಶ್ರೀಶೈಲದ ಮಲ್ಲಯ್ಯ ನಿನಗೆ ನಮೋ ನಮೋ, ಸರ್ವರನ್ನು ಕಾಪಾಡು ತಂದೆ, ನನ್ನ ಅತ್ತೆ ಮಾವ ಪತಿ ಮೈದುನರನ್ನು ಹಾಗೂ ಓರಿಗೆಯರಾದ ನಾಗಮ್ಮ ಬಸಮ್ಮರನ್ನು ಕಾಪಾಡು ತಂದೆ ಎಂದು ಬೇಡಿಕೊಂಡಳು. ಮಲ್ಲಮ್ಮನ್ನು ಮನೆಯಲ್ಲಿ ಇಲ್ಲದಿರುವುದರಿಂದ ಭಿಕ್ಷುಕರು ಬರುವುದನ್ನು ನಿಲ್ಲಿಸಿದರು. ಜೋಗಿ ಜಂಗಮರಂತೂ ಹೇಮರೆಡ್ಡಿಯ ಮನೆಯ ಕಡೆ ಸಹ ನೋಡದೆ ಹಾಗೆ ಮುಂದೆ ಸಾಗಿ ಹೋಗುತ್ತಿದ್ದರು. ಆಗ ನಾಗಮ್ಮ ಬಸಮ್ಮರಾದ ಚಿಕ್ಕ ಸೊಸೆಯಂದಿರು, ಅತ್ತೆಗೆ ನೋಡಿ ಅತ್ತೆಯವರೇ, ದರಿದ್ರ ಭಿಕ್ಷುಕರ ಕಾಟ ತಪ್ಪಿತು. ಜೋಗಿ ಜಂಗಮರು ಬಂದು ಉಂಡು ತಿಂದುದಲ್ಲದೆ ಸಾಕಷ್ಟು ಧಾನ್ಯಗಳನ್ನು ಮಲ್ಲಿಗೆ ಮೋಡಿ ಮಾಡಿ ಕಾಡಿಸಿ ಪೀಡಿಸಿ ಒಯ್ಯುತ್ತಿದ್ದರು. ಅವಳೊಬ್ಬಳು ಮನೆಯಲ್ಲಿಲ್ಲದಿದ್ದುದೇ ಬಹಳ ಒಳ್ಳೆಯದಾಯಿತು. ಆಹಾರ ಧಾನ್ಯಗಳು ಉಳಿದವು. ಮಾಡಿದ ಅಡಿಗೆಗೆ ಖಾರ ಉಪ್ಪು ಹುಳಿ ಹೆಚ್ಚು ಹೆಚ್ಚು ಹಾಕಿ ಕೆಡಿಸಿ ಕಲಗಜ್ಜಿಗೆ ಹಾಕುವುದು ತಪ್ಪಿತು. ಅಲ್ಲದೆ ಮುಪ್ಪಿನ ನಿಮಗೆ ಮೊಣಚಿಂತೆ ಮಾಡಿ ಸೊರಗುವುದು ತಪ್ಪಿತು ಅತ್ತೆಯವರೇ ಎಂದು ಅತ್ತೆಯನ್ನು ಹೊಗಳಿ ಎತ್ತಿ ಕೂಡಿಸಿದರು. ಇತ್ತ ಮಲ್ಲಮ್ಮನು ಪತಿ ಹಾಕಿಕೊಟ್ಟ ಪುಟ್ಟ ಗುಡಿಸಲಲ್ಲಿ ನಿರ್ವಂಚನೆ ಇಲ್ಲದೆ ತನ್ನ ದೈನಂದಿನ ಕಾರ್ಯ ಮಾಡುತ್ತಾ ತನ್ನ ಆರಾಧ್ಯ ದೇವನಾದ ಶ್ರೀಶೈಲದ ಮಲ್ಲಿಕಾರ್ಜುನನ್ನು ಅನನ್ಯ ಭಾವದಿಂದ ಪೂಜಿಸುತ್ತಾ ತನಗೆ ಊಟಕ್ಕೆಂದು ಕಟ್ಟಿಕೊಟ್ಟ ಹಳಸಿದಂಬಲಿ ತಂಗಳ ರೊಟ್ಟಿ ಪಲ್ಲೆಯನ್ನೇ ನೈವೇದ್ಯ ಮಾಡಿ ಶಿವಪ್ರಸಾದವೆಂದು ಊಟ ಮಾಡಿ ಅಡವಿಯಲ್ಲಿಯೇ ಆಕಳುಗಳನ್ನು ಕಾಯುತ್ತಾ ಸಗಣಿ ಹಿಡಿಯುತ್ತಾ ಶಿವನಾಮ ಜಪಿಸುತ್ತಾ ಬೆರಣಿ ತಟ್ಟುವುದು ಇವಳ ಕೆಲಸವಾಗಿತ್ತು. ಹೀಗೆ ಮಲ್ಲಮ್ಮ ಶ್ರೀ ಗಿರಿ ಮಲ್ಲಯ್ಯನನ್ನು ನೆನೆಯುತ್ತಾ ಕೆಲವು ಮಾಸಗಳನ್ನು ಕಳೆದಿರಲು ಪರಶಿವನಾದ ಮಲ್ಲಯ್ಯನು ತನ್ನ ಮುಗ್ಧ ಭಕ್ತೆ ಮಲ್ಲಮ್ಮನನ್ನು ಪರೀಕ್ಷಿಸಬೇಕೆಂದು ಮತ್ತು ಆಕೆಯ ಅತ್ತೆ ಮಾವ ನೆಗಣ್ಣಿಯರಾದ ನಾಗಮ್ಮ ಬಸಮ್ಮ ಇವರಿಗೆ ಬಂದ ಮತ್ಸರ ಅಹಂಕಾರ ಸೊಕ್ಕುಗಳನ್ನು ಮಣ್ಣು ಮುಕ್ಕಿಸಿ ಬುದ್ಧಿ ಕಲಿಸಬೇಕೆಂದು ಶಿವಭಕ್ತಳಾದ ಮಲ್ಲಮ್ಮನನ್ನು ಉದ್ಧರಿಸಿ ಆಕೆಯಲ್ಲಿದ್ದ ಭಕ್ತಿಯಲ್ಲಿಯ ಶಕ್ತಿಯನ್ನು ಜಗತ್ತಿಗೆ ಪ್ರಚಾರಪಡಿಸಬೇಕೆಂಬುದಾಗಿತ್ತು. ಅದಕ್ಕಾಗಿ ಶ್ರೀಶೈಲದ ಮಲ್ಲಯ್ಯ ಸ್ವಾಮಿ ಒಬ್ಬ ಜಂಗಮನ ರೂಪ ತಾಳಿ ಅಡವಿಯಲ್ಲಿದ್ದು ಆಕಳುಗಳನ್ನು ಮೇಯಿಸುತ್ತಿರುವ ಮಲ್ಲಮ್ಮನ ಬಳಿ ಬಂದು, ತಾಯಿ, ಅಮ್ಮ, ಹಸಿದ ಬಾಧೆಯಿಂದ ಊರು ಹುಡುಕಿಕೊಂಡು ಬಂದ ನನಗೆ ದಾರಿ ತಪ್ಪಿದೆ. ಹಸಿವೆ ಬಹಳವಾಗಿದೆ. ತಾಯಿ, ತಿನ್ನಲು ಏನಾದರೂ ಕೊಡು ಅಮ್ಮ ಎಂದು ಭಿನ್ನವಿಸಲು ಹರುಷಿತಳಾದ ಮಲ್ಲಮ್ಮನು, ಅಪ್ಪ ಜಂಗಮನೆ, ನಿಮ್ಮನ್ನು ನೋಡಿ ನನ್ನ ಭಾಗ್ಯದ ದೈವ ಶ್ರೀಶೈಲದ ಮಲ್ಲಯ್ಯನೇ ನನ್ನ ಮನೆಗೆ ಬಂದಷ್ಟು ಆನಂದವಾಗಿದೆ. ಬಾ ಅಪ್ಪ ನನ್ನ ಮನೆಗೆ ಎಂದು ಅಡವಿಯಲ್ಲಿ ಕಾಣಿಸಿಕೊಂಡ ಜಂಗಮರನ್ನು ತನ್ನ ಗುಡಿಸಲಿಗೆ ಕರೆದು ತಂದಳು. ಬಾರಪ್ಪ ಸ್ವಾಮಿ, ಕುಳಿತುಕೋ ಎಂದು ಹೇಳಿ ಹರಿದ ಚಾಪೆ ಹಾಕಿದಳು. ಗುಡಿಸಲಿನ ಈಶಾನ್ಯ ಮೂಲೆಯಲ್ಲಿದ್ದ ಜಗಲಿಯ ಪಕ್ಕದಲ್ಲಿ ಜಂಗಮರಿಗೊಂದು ತನ್ನ ಮಡಿಯ ಸೀರೆಯನ್ನೇ ಗದ್ದಿಗೆ ಮಾಡಿ ಹಾಸಿ ಜಂಗಮರನ್ನು ಅದರ ಮೇಲೆ ಕೂಡಿಸಿ ಪಾದಪೂಜೆ ಮಾಡಿ ಪಾದದ ಉದಕವನ್ನು ತಾನು ಸ್ವೀಕರಿಸಿದಳು. ತನಗಾಗಿ ಮನೆಯವರು ಕೊಟ್ಟು ಕಳುಹಿಸಿದ ತಂಗಳು ರೊಟ್ಟಿ ಹಳಸಿದ್ದ ಅಂಬಲಿಯನ್ನೇ ಜಂಗಮರಿಗೆ ನೀಡಿ ಶಿವಧೋ ಶಿವಧೋ ಲಿಂಗಾರ್ಪಿತವಾಗಲಿ ಎಂದಳು. ಸ್ವಾಮಿಗಳೇ, ಪ್ರಸಾದ ಸ್ವೀಕರಿಸಿರಿ ಎಂದು ಅಡ್ಡಬಿದ್ದು ಕೈ ಮುಗಿದು ಎದ್ದಳು. ಕಾಲಕಾಲಕ್ಕೂ ಹೀಗೆ ಜಂಗಮ ದಾಸೋಹ ನಡೆಯಬೇಕು ತಾಯಿ ಎಂದು ಜಂಗಮರು ಅಂದರು. ಅದಕ್ಕೆ ಮಲ್ಲಮ್ಮ ತಮ್ಮ ಅಪ್ಪಣೆ, ಶಿವನ ಕರುಣೆ ಹೊಂದಿದ್ದರೆ ನಡೆಯಿಸಿಕೊಂಡು ಬರುವೆ ಅಪ್ಪ ಎಂದಳು. ಜಂಗಮರೂಪಿ ಮಲ್ಲಯ್ಯನು ತಂಗಳ ರೊಟ್ಟಿ ಹಳಸಿದ ಅಂಬಲಿಯನ್ನೇ ಪಕ್ವಾನ್ನವೆಂದು ಮನಸಾ ಸೇವಿಸಿದನು. ಹೊರಡಲು ಎದ್ದು ನಿಂತು ಜಂಗಮರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ, ಸ್ವಾಮಿ, ನನ್ನದೊಂದು ಬೇಡಿಕೆ ಇದೆ, ನಡೆಯಿಸಿ ಕೊಡಬೇಕೆಂದು ಕೈ ಮುಗಿದು ನಿಂತಳು. ಆಶೀರ್ವದಿಸಿದ ಜಂಗಮರು, ಆಗಲಿ ತಾಯಿ, ಏನು ನಿನ್ನ ಬೇಡಿಕೆ? ನಡೆಯಿಸಿಕೊಡುವೆ ಎನ್ನಲು, ಸ್ವಾಮಿಗಳೇ, ಪ್ರತಿದಿನ ಈ ನನ್ನ ಗುಡಿಸಲಿಗೆ ಬಂದು ನಾನು ಎಡೆ ಮಾಡುವ ಪ್ರಸಾದ ಸ್ವೀಕರಿಸಿ ಹೋಗಬೇಕು ಎಂದಳು. ನೀನು ಇಷ್ಟು ಭಕ್ತಿಯಿಂದ ಬೇಡುವಾಗ ಅದು ಹೇಗೆ ಆಗುವುದಿಲ್ಲವೆನ್ನಲು ಬರುವುದು. ಖಂಡಿತ ಪ್ರತಿದಿನ ಬಂದು ನೀನು ನೀಡುವ ಪ್ರಸಾದವನ್ನು ಲಿಂಗಾರ್ಪಿತವೆಂದು ಊಟ ಮಾಡಿ ಹೋಗುತ್ತೇನೆ. ತಾಯಿ, ನಾನಿನ್ನೂ ಬರಲೆ ಎಂದು ನುಡಿದು ಸ್ವಲ್ಪ ದೂರ ನಡೆದು ಮಾಯವಾದರು. ಅನಂತರ ಪ್ರತಿದಿನವೂ ಜಂಗಮನ ವೇಷಧಾರಿಯಾದ ಶ್ರೀಶೈಲ ಮಲ್ಲಿಕಾರ್ಜುನನು
ಅಡವಿಯಲ್ಲಿರುವ ಮಲ್ಲಮ್ಮನ ಗುಡಿಸಲಿಗೆ ಬಂದು ಮಲ್ಲಮ್ಮನು ನೀಡಿದ ರೊಟ್ಟಿ ಅಂಬಲಿಗಳನ್ನು ಮನಸಾ ಸ್ವೀಕರಿಸಿ ಹೋಗುತ್ತಿದ್ದನು. ಹೇಮರೆಡ್ಡಿ ಸೊಸೆ ಮಲ್ಲಮ್ಮನ ಗುಡಿಸಲಿಗೆ ಪ್ರತಿದಿನ ಒಬ್ಬ ಜಂಗಮರು ಬಂದು ಹೋಗುವ ಸಮಾಚಾರವನ್ನು ಜನರಿಂದ ನಾಗಮ್ಮ, ಬಸಮ್ಮ ಈರ್ವರು ತಿಳಿದುಕೊಂಡರು. ಇದಕ್ಕೆ ಕುಹಕ ಮತಿಗಳಾದ ನೆಗಣ್ಯರು ಸತಿ ಸಾಧ್ವಿ ಮಲ್ಲಮ್ಮನಿಗೂ ಜಂಗಮ ವೇಷಧಾರಿ ಶ್ರೀಶೈಲ ಮಲ್ಲಿಕಾರ್ಜುನನಿಗೂ ಅಲ್ಲಸಲ್ಲದ ಸಂಬಂಧ ಕಲ್ಪಿಸಿ ಅದನ್ನೇ ದೊಡ್ಡದನ್ನಾಗಿ ಮಾಡಿ ತಮ್ಮ ಅತ್ತೆಯಾದ ಪದ್ಮಮ್ಮನಿಗೆ ಹೀಗೆ ಹೇಳಿದರು. ನೋಡಿ ಅತ್ತೆಯವರೇ, ನಿಮ್ಮ ಹಿರಿ ಸೊಸೆಯ ಚೆಲ್ಲಾಟ. ಮನೆಯಲ್ಲಿದ್ದರೆ ಮನೆಯಲ್ಲಿಯ ಕಾಳು ಕಡ್ಡಿ ಬೇಡಿದವರಿಗೆ ಕೊಟ್ಟು ಮನೆ ಬರಿದು ಮಾಡುತ್ತಾಳೆಂದು ನೀವೇನೋ ಆಕಳು ಕಾಯಲು ಕಳಿಸಿದರೆ ಅಲ್ಲಿಯೇ ಅದ್ಯಾವನೋ ಜಂಗಮನ ಕೂಟ ದಿನಾಲು ಸರಸವಾಡುತ್ತಾಳತ್ತೆ. ನೋಡಿ ನೋಡಿ ಅತ್ತೆಯವರೇ, ಎಲ್ಲಿ ಬಂದಿತು ನಮ್ಮ ಮನೆಯ ಸ್ಥಿತಿ. ಓಣಿಯ ಜನರು, ಊರವರು ಹೇಗೆ ಮಾತನಾಡುತ್ತಾರಂತೆ. ಗಂಡ ನೋಡಿದರೆ ಹುಚ್ಚ, ಆಕಿ ನೋಡಿದರೆ ಹರೆಯದವಳು ಎಂದು ಏನೇನೋ ಮಾತನಾಡಿಕೊಳ್ಳುತ್ತಾರಂತೆ ಎಂದು ತಮ್ಮದೇ ಆದ ರಸವತ್ತಾದ ಕತೆ ಕಟ್ಟಿ ಹೇಳಿ ಅತ್ತೆಯನ್ನು ಚುಚ್ಚಿದರು. ಚಿಕ್ಕ ಸೊಸೆಯರ ಚುಚ್ಚು ಮಾತಿಗೆ ಮತಿ ಕೆಡಿಸಿಕೊಂಡು ಮನೆತನದ ಮರ್ಯಾದೆ, ಗೌರವ, ಘನತೆ ನನ್ನ ನೆಚ್ಚಿನ ಸೊಸೆಯಾದ ಮಲ್ಲಮ್ಮನಿಂದ ಹಾಳಾಯಿತೆ. ಅಯ್ಯೋ ಶಿವ ಶಿವ, ಇದನ್ನೇನು ಮಾಡಿದೆ? ಬಂಗಾರದ ಕಡ್ಡಿಯಂತಿದ್ದ ಹೇಮರೆಡ್ಡಿಯ ಮನೆಯಲ್ಲಿಯೇ ಸೂಳೆಗಾರಿಕೆ ನಡೆಯಿತೆ. ಹಿರಿ ಸೊಸೆ ಜಾರಿಣಿಯಾದಳೆ ನಂಬುವುದೆಂದು ಹೀಗೇಕೆ ಆಯಿತು ಎಂದು ಹಲ್ಲು ಕಡಿಯುತ್ತಾ ಕಣ್ಣು ಕೆಂಪಗೆ ಮಾಡಿ ಮನಸ್ತಾಪ ಮಾಡಿಕೊಂಡು ಆ ನಿಟ್ಟಿನ ಭರದಲ್ಲಿಯೇ ತನ್ನ ಹಿರಿಯ ಮಗನಾದ ಮಲ್ಲಮ್ಮನ ಗಂಡ ಭರಮರೆಡ್ಡಿಯನ್ನು ಕರೆದು, ಎಲೋ ಭರಮ, ಹುಚ್ಚ ಭರಮ, ಕೇಳು, ನಿನ್ನ ಹೆಂಡತಿ ಸಾಧ್ವಿ ಒಳ್ಳೆಯ ಸ್ವಭಾವದವಳು, ಸಂಪನ್ನೆ ಎಂದು ಬಡಬಡಿಸುತ್ತಿದ್ದಲ್ಲೋ ಬಡವ, ಕೇಳಿದೀಯಾ? ಅದ್ಯಾವನೋ ತಿರುಬೋಕಿ ಜಂಗಮನ ಕೂಡ ನೀನೇ ಹಾಕಿಕೊಟ್ಟ ಗುಡಿಸಲಲ್ಲಿ ಚಕ್ಕಂದ ಆಡುತ್ತಾಳಂತೆ. ಅರೆ ಹುಚ್ಚ ಗಂಡನ್ನ ಬಿಟ್ಟು ತಿರಿದುಂಬ ಜಂಗಮನನ್ನು ಮನಮೆಚ್ಚಿ ಅವನೊಂದಿಗೆ ಸರಸ ಮಾಡುತ್ತಾಳಂತೆ. ನಿನ್ನ ಹೆಂಡತಿಯ ಸುದ್ದಿ ಊರ ತುಂಬ ಹಬ್ಬಿದೆ. ನೀನ್ ನೋಡಿದರೆ ಹುಚ್ಚನಂತೆ ಕಣ್ಣು ಕಿವಿ ಮುಚ್ಚಿಕೊಂಡು ಬೆಪ್ಪನ ಹಾಗೆ ಓಣಿ ಓಣಿ ತಿರುಗುತ್ತಾ ಕಾಲ ಕಳೆಯುವೆ. ಗುಡಿಸಲಲ್ಲಿ ನಡೆದ ಸೂಳೆಗಾರಿಕೆ ಪರುಬರುತ್ತಾ ನಮ್ಮ ಮನೆಯಲ್ಲಿಯೇ ನಡೆಯುತ್ತದೆ. ನೋಡು ನೋಡು ನಿನ್ನ ಹೆಂಡತಿಯ ಕಸುಬನ್ನು. ನಿನಗೊಂದಿಷ್ಟು ಬುದ್ಧಿ, ಒಂದಿಷ್ಟು ಸಿಟ್ಟು ಇದ್ದರೆ ಹೀಗಾಗುತ್ತಿತ್ತೆ ಎಂದು ಒಂದೇ ಸಮನೆ ಒದರಾಡಿ ಸಿಟ್ಟು ತುಂಬಿದ ದುಃಖದಿಂದ ಬೋರಾಡಿಕೊಂಡು ಅಳಹತ್ತಿದಳು. ಭರಮರೆಡ್ಡಿಯು ತಾಯಿ ತಾಪ ಮಾಡಿಕೊಂಡದ್ದು ಹೆಂಡತಿ ಹೇಯ ಹೀನ ಕೆಲಸ ಮಾಡುವುದನ್ನು ನೆನೆಸಿಕೊಂಡು ಮೊದಲೇ ಅರೆಹುಚ್ಚ ಕೇಳುವುದೇನು? ಅವ್ವ, ಎಲ ಅವ್ವ, ಅಳಬೇಡ, ಹೀಗೆ ಮಾಡಿದಳೆ ಆ ನನ್ನ ಹೆಂಡತಿ ಮಲ್ಲಿ, ಮನೆ ಹಾಳ ಮಲ್ಲಿ, ಮಾನಗೆಟ್ಟ ಮಲ್ಲಿ, ಅವಳನ್ನು ಈಗಲೇ ಇಲ್ಲದಂತೆ ಮಾಡಿ ಬರುತ್ತೇನೆ. ಆ ತಿರಿದುಂಬ ಜಂಗಮನನ್ನು ಗತಿ ಕಾಣಿಸಿ ಬರುತ್ತೇನೆ. ಅಮ್ಮ ಚಿಂತಿಸಿದರೋ ಇದೋ ಹೋಗಿ ಬರುವೆ ಎಂದವನೇ ಹಳ್ಳಿಯ ಹುಂಬನಂತೆ ಉಟ್ಟ ಧೋತರ ಮೇಲೆ ಕಟ್ಟಿ ಶರ್ಟಿನ ತೋಳು ಏರಿಸಿ ಮನೆಯ ಮೂಲೆಯಲ್ಲಿದ್ದ ಹರಿತವಾದ ಕೊಡಲಿಯನ್ನು ಕೈಯಲ್ಲಿ ಹಿಡಿದು ಪರಶುರಾಮನಂತೆ ಮಲ್ಲಮ್ಮನಿರುವ ಗುಡಿಸಲಿನ ಕಡೆಗೆ ಮದವೇರಿದ ಸಲಗನಂತೆ ನಡೆದನು. ಗುಡಿಸಲು ಸಮೀಪಿಸುತ್ತಿದ್ದಂತೆ ತನ್ನ ಹೆಂಡತಿ ಮಲ್ಲಮ್ಮ ಹಾಗೂ ಒಬ್ಬ ಗಂಡಿನ ಧ್ವನಿ ನಿಚ್ಚಳವಾಗಿ ಕೇಳಿಸಹತ್ತಿತು. ಆಗ ಭರಮರೆಡ್ಡಿಯು ಏನು ಮಾತನಾಡುತ್ತಾರೆ, ಏನು ಮಾಡುತ್ತಾರೆ ಮೊದಲು ಕೇಳುವ, ನೋಡುವ, ನಂತರ ಇದೆಯಲ್ಲ ಈ ನನ್ನ ಕೈಯಲ್ಲಿರುವ ಕೊಡಲಿಗೆ ಆಹುತಿ ಎಂದು ಸಾವಕಾಶವಾಗಿ ಗುಡಿಸಲಿನ ಮಗ್ಗಲು ಬಂದು ನಿಂತು ಆಲಿಸತೊಡಗಿದನು. ಕೊಡಲಿಯೊಂದಿಗೆ ಕೋಪದಿಂದ ಬಂದ ಭರಮರೆಡ್ಡಿಯ ವಿಷಯ ಜಂಗಮ ವೇಷಧಾರಿಯಾದ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ತಿಳಿಯದೆ ಇರುತ್ತದೆಯೇ? ಎಲ್ಲ ತಿಳಿದಿದ್ದರೂ ಜಂಗಮನ ವೇಷಧಾರಿ ಶಿವನು ಶಾಂತ ಮನಸ್ಸಿನಿಂದ ಶಿವಭಕ್ತಿಯಾದ ಮಲ್ಲಮ್ಮನಿಗೆ ಸಂಸಾರದಿಂದ ಹೇಗೆ ಮುಕ್ತಿ ಪಡೆಯಬೇಕು ಅನ್ನುವ ವಿಚಾರವಾಗಿ ಮಾತನಾಡುತ್ತಿದ್ದರು. ಇದನ್ನು ಹೇಳಿದಾಗಲೇ ತಲೆಗೇರಿದ ಸಿಟ್ಟು ಹಾಗೆ ಇಳಿಯ ಹತ್ತಿತು. ಚರ್ಚೆ ಮುಗಿದ ಬಳಿಕ ಜಂಗಮ ವೇಷದ ಶಿವನು ಮಲ್ಲಮ್ಮನನ್ನು ಕುರಿತು, ಅಮ್ಮ, ತಾಯಿ, ಇನ್ನು ನಾನು ಹೋಗಿ ಬರುವೆನು ಎಂದು ಗುಡಿಸಲು ಹೊರಗೆ ಬಂದು ಭರಮರೆಡ್ಡಿ ಕೈಯಲ್ಲಿ ಕೊಡಲಿ ಹಿಡಿದು ನಿಂತದ್ದನ್ನು ಕಂಡು ಜಂಗಮ ವೇಷ ಕಳಚಿ ಶಿವನು ತನ್ನ ನಿಜರೂಪವನ್ನು ಪ್ರಕಟಿಸಿದನು. ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿಯೇ ಮಾಯವಾದನು. ಇದೆಲ್ಲವನ್ನು ಕಣ್ಣಾರೆ ಕಂಡು ಅವರಾಡುವ ಮಾತುಗಳನ್ನು ಕಿವಿಯಿಂದ ಕೇಳಿಯೂ ತಾನು ಎಂಥ ಹೀನ ಭಯಾನಕ ಕೆಲಸ ಮಾಡುತ್ತಿದ್ದೆ ಎಂದು ಕೆಲ ಹೊತ್ತು ಮನದಲ್ಲಿ ವಿಚಾರಿಸಿ ನಂತರ ಗುಡಿಸಿನೊಳಗೆ ಹೋಗಲು ಮಲ್ಲಮ್ಮನು ತನ್ನ ಪತಿ ಬಂದುದನ್ನು ಕಂಡು ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿ, ಕುಳಿತುಕೊಳ್ಳಿರಿ, ಮನೆಯಲ್ಲಿ ಅತ್ತೆ ಮಾವ ಮೈದುನರು ಹಾಗೂ ನನ್ನ ಪ್ರೀತಿಯ ನೆಗಣ್ಣಿಯರು ಆರಾಮ ತಾನೆ ಎಂದು ಕೇಳಿದಳು. ಭರಮರೆಡ್ಡಿಯು ಹೆಂಡತಿಯ ನಿಷ್ಕಳಂಕ ನಡತೆಯನ್ನು ಕಂಡು ಹೀಗೆ ಹೇಳಿದನು, ಹೇ ಮಲ್ಲಿ, ನಾನೊಂದು ದೊಡ್ಡ ತಪ್ಪು ಮಾಡುತ್ತಿದ್ದೆ. ಅದೇಗೋ ಉಳಿದುಕೊಂಡೆ. ನನ್ನ ತಾಯಿಯ ಮಾತು ನಂಬಿ ನಿನ್ನನ್ನು ನೀನು ಉಪಚರಿಸುವ ಜಂಗಮರನ್ನು ಇದೋ ಈ ಕೊಡಲಿಯಿಂದ ಕಡಿದು ಚೆಲ್ಲಬೇಕೆಂದು ಮನೆಯಿಂದ ಹೊರಟು ನೇರವಾಗಿ ಇಲ್ಲಿಗೆ ಬಂದೆ. ಆದರೆ ಇಲ್ಲಿ ಸಾಕ್ಷಾತ್ ಶಿವನಿಂದಲೇ ಶಿವತತ್ವವನ್ನು ಸಂಸಾರದಿಂದ ಸದ್ಗತಿ ಪಡೆಯುವ ಸಾಧನೆಯ ಬೋಧನೆಯನ್ನು ಕೇಳುತ್ತಾ ಕುಳಿತ ನೀನೇ ಧನ್ಯಳು, ನೀನೇ ಮಾನ್ಯಳು.
ನಾನು ಮಾಡಬಂದಿದ್ದ ಮಹಾ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕ್ಷಮಿಸು ಮಲ್ಲಿ ಎಂದು ದುಃಖ ತುಂಬಿದ ಸ್ವರದಿಂದ ಕೇಳಿಕೊಂಡನು. ಆಗ ಆನಂದ ಭರಿತಳಾದ ಸತಿ ಮಲ್ಲಮ್ಮನು ಹರುಷದಿಂದ ನಲಿದಾಡಿದಳು. ತನ್ನ ಪತಿಯಲ್ಲಾದ ಬದಲಾವಣೆಯನ್ನು ಗಮನಿಸಿದ ಮಲ್ಲಮ್ಮನು ಭರಮರೆಡ್ಡಿಯನ್ನು ತನ್ನ ಎದುರು ಕೂಡಿಸಿಕೊಂಡು ಶಿವತತ್ವವನ್ನು, ಶಿವಭಕ್ತಿಯ ಶ್ರೇಷ್ಠತೆಯನ್ನು ತಿಳಿಸಿಕೊಟ್ಟಳು. ಶಿವನಾಮ ಶ್ರವಣ ಮಾತ್ರದಿಂದ ಅರೆ ಹುಚ್ಚನಂತಿದ್ದ ಭರಮರೆಡ್ಡಿಯು ಸುಜ್ಞಾನಿಯಾಗಿ ತನ್ನ ಹೆಂಡತಿಯೊಂದಿಗೆ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತನಾಗಿ ಅವನನ್ನೇ ಧ್ಯಾನಿಸತೊಡಗಿದನು. ಇತ್ತ ಊರಲ್ಲಿ ಹೇಮರೆಡ್ಡಿಯ ಮನೆಯ ಮುಂದೆ ಶಿವನೇ ಜಂಗಮನಾಗಿ ಬಂದು ಧರ್ಮ ಕೋರಾನ್ನದಲ್ಲಿ ಭಿಕ್ಷೆ ಎಂದನು. ಕುಹಕಿಗಳಾದ ನಾಗಮ್ಮ, ಬಸಮ್ಮ ಇಬ್ಬರು ಸೊಸೆಯಂದಿರು ಹೆಬ್ಬಾಗಿಲು ಹೊರಗೆ ಬಂದು ನಿಂತು, ಏನೋ ತಿರುಬೋಕಿ, ಮನೆ ಹಾಳ ಜಂಗಮ್ಮ, ನಿನಗೇನಾಗಿದೆ ಧಾಡಿ? ಉದ್ದುದ್ದ ಸೀಳಿದರೆ ಇಬ್ಬರಾಗುವಷ್ಟು ಮೈ ಬೆಳೆಸಿಕೊಂಡು ಬಂದಿರುವೆ. ತಿರುಪೆ ಕೇಳಲು ನಿನಗೆ ನಾಚಿಕೆ ಬರುವುದಿಲ್ಲವೇ? ಥೂ, ನಾಚಿಕೆ ಕೆಟ್ಟವನೇ ಎಂದು ಅವನ ಕೈಯಲ್ಲಿದ್ದ ಬೆತ್ತ ಕಸಿದುಕೊಂಡು 4 ಏಟು ಬೆನ್ನಿಗೆ ಹಾಕಿದಳು. ನಾಗಮ್ಮ ಬಸಮ್ಮನು ಅವನ ಕೈಯಲ್ಲಿದ್ದ ಜೋಳಿಗೆ ಕಸಿದುಕೊಂಡು ಅಡುಗೆ ಮನೆಗೆ ಹೋಗಿ ಒಲೆಯಲ್ಲಿರುವ ಕೆಂಡವನ್ನು ಹಾಕಿಕೊಂಡು ಬಂದು ಕೊಟ್ಟು, ಇಷ್ಟು ಸಾಕಾ, ಇನ್ನು ಬೇಕಾ ಎಂದು ಮುಖಕ್ಕೆ ತಿವಿದರು. ಆಗ ಪದ್ಮಮ್ಮ ಬಂದು ಮುಂದಕ್ಕೆ ದಬ್ಬಿ ಬಿಕಾರಿ ಜಂಗಮನನ್ನು ಎಂದದ್ದೇ ತಡ ನಾಗಮ್ಮ ಬಸಮ್ಮ ಬಂದವರೇ ಮುಂದಕ್ಕೆ ದಬ್ಬಿಯೇ ಬಿಟ್ಟರು. ನೆಲಕ್ಕೆ ಬಿದ್ದ ಜಂಗಮ ವೇಷದ ಶಿವನು ಕೋಪದಿಂದ ತನ್ನ ಜೋಳಿಗೆಗೆ ಹಾಕಿದ ಬೆಂಕಿ ನಿಮ್ಮ ಮನೆ ಸುಡಲಿ, ನನಗೆ ಹಿಂಸೆ ಕೊಟ್ಟ ನಿಮಗೆ ತರತರಹದ ರೋಗ ಬರಲಿ ಎಂದು ಶಪಿಸಿ ಅಲ್ಲಿಂದ ಮುಂದಕ್ಕೆ ಹೋದವನಂತೆ ನಟಿಸಿ ಮಾಯವಾದನು. ನೋಡುವಷ್ಟರಲ್ಲಿಯೇ ಸಂಪೂರ್ಣ ಮನೆಯು ಉರಿಯ ಜ್ವಾಲೆಯಿಂದ ಆವೃತವಾಗಿ ಸುಟ್ಟು ಬೂದಿಯಾಯಿತು. ಕೂಡಲೇ ಕೈ ಬೀಸಿ ಬೆತ್ತದಿಂದ ಬಡಿದ ನಾಗಮ್ಮನಿಗೂ, ಬೆಂಕಿ ದಾನ ಮಾಡಿ ಮುಖಕ್ಕೆ ತಿವಿದ ಬಸಮ್ಮನಿಗೂ ಕೈಕಾಲು ಸೆಳವು ಬಂದು ಬಾಯಿ ಸೊಟ್ಟಗಾಗಿ ನೆಲದ ಮೇಲೆ ಹೊರಳಾಡ ಹತ್ತಿದರೆ, ಅತ್ತೆಯಾದ ಪದ್ಮಮ್ಮನಿಗೆ ದೊಡ್ಡ ರೋಗ ಎಂದರೆ ಕುಷ್ಠರೋಗ ಅಂಟಿಕೊಂಡು ಗಂಟು ಮೂಗು ತುಂಡು ಬೆರಳುಗಳಾಗಿ ಮೈ ತುಂಬ ಹುಣ್ಣುಗಳಾಗಿ ಅವುಗಳ ಮುಖಾಂತರ ಕೀವು, ರಕ್ತ ಒಸರ ಹತ್ತಿತು. 3 ಮಾತ್ರ ಬೇನೆಗಳು ಕಾಣಿಸಿಕೊಂಡವು. 3 ಗಂಡು ಮಕ್ಕಳು. ತಂದೆ ಹೇಮರೆಡ್ಡಿಯು ಎಂದಿನಂತೆ ಆರೋಗ್ಯವಾಗಿದ್ದರು. ಅಲ್ಲಿ ಆಗ ಕೂಡಿದ ಊರಿನ ಜನರೆಲ್ಲ ಹೀಗೆ ಆಡಿಕೊಳ್ಳ ಹತ್ತಿದರು. ಪಾಪ, ಮುತ್ತಿನಂತಹ ಹಿರಿ ಸೊಸೆಯನ್ನು ಹೊರಗೆ ಹಾಕಿದರು. ಆಕೆಯದೇ ಶಾಪ ಇರಬೇಕು. ತಿರುಕರು, ಬಡವರು, ಭಿಕ್ಷುಕರು, ಜೋಗಿ, ಜಂಗಮರು ಈ ಮನೆಯಲ್ಲಿ ಉಂಡು ಉಟ್ಟು ಬಾಯಿ ತುಂಬ ಹರಿಸಿ ಹೋಗುತ್ತಿದ್ದರು. ಮಲ್ಲಮ್ಮ ನಿಲ್ಲದಾಗ ಬಂದವರಿಗೆ ತುತ್ತು ಅನ್ನ, ಗುಟುಕು ನೀರು ಸಿಗದೆ ಶಾಪ ಹಾಕಿದುದರ ಪ್ರಭಾವವಿರಬೇಕು. ಮತ್ತೆ ಕೆಲವರು ಜಂಗಮ ಪ್ರೇಮಿ ಮಲ್ಲಮ್ಮನಿಗೆ ಇಲ್ಲಸಲ್ಲದ ಅಪವಾದ ಹೊರಿಸಿದುದರ ಪ್ರಭಾವವಿರಬೇಕು. ನೆರೆದ ಜನರಾಡುವ ಮಾತುಗಳು ಅತ್ತೆ ಪದ್ಮಮ್ಮನಿಗೂ ಸೊಸೆಯಂದಿರಾದ ನಾಗಮ್ಮ ಬಸಮ್ಮರಿಗೂ ಕೇಳಿಸಿದವು. ಆಗ ಈ ದುರವಸ್ಥೆಯನ್ನು ನಮಗೆ ನಾವೇ ತಂದುಕೊಂಡುದೆಂದು ತಿಳಿದು ತಮ್ಮ ದೌರ್ಭಾಗ್ಯಕ್ಕೆ ಹಳಿದುಕೊಂಡರು. ಅಕ್ಕ ಮಲ್ಲಮ್ಮ ಮಾಡಿಟ್ಟ ಅಡುಗೆಯಲ್ಲಿ ಒಂದು ದಿನ ಉಪ್ಪು, ಒಂದು ದಿನ ಖಾರ, ಮತ್ತೊಂದು ದಿನ ಹುಳಿ ಹಾಕಿ ಅಡುಗೆಯ ರುಚಿ ಕೆಡಿಸಿ ಮಲ್ಲಮ್ಮನ ಮೇಲೆ ಚಾಡಿ ಹೇಳಿ ನಿಮಗೆ ಕೋಪ ಬರಿಸಿದವಳು ನಾನೇ ಎಂದು ನಾಗಮ್ಮ ಪಶ್ಚಾತ್ತಾಪದಿಂದ ನುಡಿದರೆ, ಅಂಬಲಿಯಲ್ಲಿ ಉಸುಕು ಬೆರೆಸಿದವಳು ಮನೆಯಲ್ಲಿಯ ಕಾಳು ಕಳವಿಲೆ ಮಾರಿ ಅಕ್ಕ ಮಲ್ಲಮ್ಮ ದಾನ ಮಾಡಿ ಹಾಳು ಮಾಡಿದಳು ಎಂದು ಸುಳ್ಳು ಹೇಳಿದ್ದು ನಾನು ಎಂದು ಕೈ ಡೊಂಕು ಮಾಡಿಕೊಂಡು ವಕ್ರ ಬಾಯಿಯಿಂದ ನುಡಿದಳು ಬಸಮ್ಮ. ಅಯ್ಯೋ ಮನೆ ಹಾಡಿಗಳೇ, ನನ್ನ ಕಿರಿಯ ಸೊಸೆಯರು ಹೇಳಿದುದು ಸತ್ಯವೆಂದು ನನ್ನ ಪ್ರೀತಿಯ ಮುದ್ದಿನ ಸೊಸೆಯಾದ ಮಲ್ಲಮ್ಮನನ್ನು ನನ್ನ ಹುಚ್ಚು ಮಗನಾದ ಅವಳ ಗಂಡನಿಂದಲೇ ಕಡಿದು ಬರಲು ಕಳುಹಿಸಿದನಲ್ಲೇ ಬಂಡಿಯರೇ. ಅಯ್ಯೋ ಶಿವನೇ, ಶ್ರೀಶೈಲದ ಮಲ್ಲಯ್ಯ, ನೀನೇ ಕಾಪಾಡು ನನ್ನ ಹಿರಿ ಸೊಸೆಯನ್ನು ಮಲ್ಲಯ್ಯ, ಉಘೆ ಉಘೆ, ಪರ್ವತ ಮಲ್ಲಯ್ಯ, ಉಘೆ ಉಘೆ ಎಂದು ಮಂಡ ಕೈ ಬೆರಳುಗಳನ್ನು ಕೂಡಿಸಿ ನಮಸ್ಕಾರ ಮಾಡಿದಳು. ಅತ್ತ ಭರಮರೆಡ್ಡಿಯು ತಾನು ಮಾಡಬೇಕೆಂದ ಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಸತಿ ಮಹಾಪತಿವ್ರತೆ ಎಂದು, ಮಹಾಶಿವಭಕ್ತಿ ಎಂದು ಸಂಪೂರ್ಣ ಮನವರಿಕೆ ಮಾಡಿಕೊಂಡು ನಾಗಮ್ಮ ಬಸಮ್ಮ ನೆಗಣ್ಯರ ಕುಹಕ ಮಾತುಗಳನ್ನು ನನ್ನ ತಾಯಿಯು ಸತ್ಯವೆಂದರೆ ನಂಬಿ ನಿನಗೆ ಈ ರೀತಿ ತ್ರಾಸು ಕೊಟ್ಟಳು. ನೀವಾಗಿಯೂ ನನ್ನ ತಾಯಿಯು ಅಂತ ಕೆಟ್ಟ ಸ್ವಭಾವದ ಅತ್ತೆ ಅಲ್ಲ, ಅವಳ ಪರವಾಗಿ ಕ್ಷಮೆ ಕೇಳುತ್ತೇನೆ. ಹೇ ನನ್ನ ಮುದ್ದಿನ ಮಲ್ಲಿ, ನಡೆಮನೆಗೆ ಹೋಗೋಣವೆಂದು ತನ್ನ ಹೆಂಡತಿಯನ್ನು ಭರಮಗೌಡನು ಕರೆದುಕೊಂಡು ಬಂದನು. ಮನೆಯ ಸಮೀಪ ಬಂದಾಗಲೇ ಮನೆಯ ಮುಂದೆ ನೆರೆದ ಜನರ ಗದ್ದಲ, ಮನೆಗೆ ಬೆಂಕಿ ಬಿದ್ದು ಧಗಧಗ ಉರಿಯುತ್ತಿರುವ ನೋಟ, ತನ್ನ ತಾಯಿಗಾದ ದುರವಸ್ಥೆ, ನಾಗಮ್ಮ ಬಸಮ್ಮ ಸೆಟೆದುಕೊಂಡು ನೆಲದ ಮೇಲೆ ಉರುಳಾಡುವ ದೃಶ್ಯ, ತನ್ನ ಜನ್ಮ ಕೊಟ್ಟ ತಂದೆ, ಬೆನ್ನ ಹಿಂದೆಯೇ ಹುಟ್ಟಿ ಬಂದ ಸಹೋದರರು, ಏನೂ ಅರಿಯದೆ ಮಾತನಾಡಲು ಬಾರದೆ ಮೂಕ ಉದನರಾಗಿ ವೇದನೆ ದುಃಖ ಅನುಭವಿಸುತ್ತಾ ದೂರದಲ್ಲಿ ನಿಂತಿದ್ದರು. ಇದೆಲ್ಲವನ್ನು ನೋಡಿ ಗಾಬರಿಯಾಗಿ ಗರ ಬಡಿದವರಂತೆ ನಿಂತು ಬಿಟ್ಟನು ಭರಮರೆಡ್ಡಿಯು. ಆಗ ಎಲ್ಲವನ್ನು ಕಣ್ಣಾರೆ ಕಂಡ ಕರುಣಾಮಯಿ ಮಮತೆಯು ಕಾರಂಜಿ ಪುಟಿಯುವಂತೆ ಸತಿ ಸಾಧ್ವಿ ಮಲ್ಲಮ್ಮನಲ್ಲಿ ಪುಟಿಯಿತು.
ತನ್ನ ಓರಿಗೆಯ ಪ್ರೀತಿಯ ನೆಗಣ್ಣಿಯರಿಗೆ ಸೆಟೆರೋಗ, ಹೆತ್ತೆ ತಾಯಿಯಂತಿರುವ ಅತ್ತೆ ಹಿರೇಬೇನೆ, ಮನೆಗೆ ಬಿದ್ದಿರುವ ಬೆಂಕಿ ಇದೆಲ್ಲವೂ ಜಂಗಮ ವೇಷಧಾರಿ ಶ್ರೀಶೈಲದ ಮಲ್ಲೆಯನ್ನದೇ ಕೆಲಸವೆಂದು ನಿರ್ಧರಿಸಿ ಉರಿಯುತ್ತಿರುವ ಮನೆಯ ಒಳಗಡೆ ಇರುವ ದೇವರ ಮನೆ ಪ್ರವೇಶಿಸಿ ಜಗುಲಿಯ ಮೇಲಿದ್ದ ಭಸ್ಮದ ಉಂಡೆಯನ್ನು ತಂದು ಮನದಲ್ಲಿ ಶಿವನನ್ನು ನೆನೆಸಿ ಶ್ರೀಶೈಲ ಮಲ್ಲಿಕಾರ್ಜುನ ಉಘೆ ಉಘೆ ಎಂದು ಎಡಗೈಯಲ್ಲಿ ಭಸ್ಮ ಹಿಡಿದು ಬಲಗೈಯಿಂದ ಭಸ್ಮವನ್ನು ಮೊದಲು ಅತ್ತೆಗೂ ನಂತರ ನಾಗಮ್ಮ ಬಸ್ಸಮ್ಮರಿಗೂ ಹಚ್ಚಿದಳು. ಮಲ್ಲಮ್ಮನಿಂದ ಭಸ್ಮ ಲೇಪನವಾದ ಕೂಡಲೇ ಮೂವರು ರೋಗಮುಕ್ತರಾದರು. ಭಸ್ಮದ ಮಹಿಮೆಯೋ ಮಲ್ಲಮ್ಮನ ಶಿವಭಕ್ತಿಯ ಮಹಿಮೆಯೋ ಒಂದು ತಿಳಿಯದಾಯಿತು. ಕೂಡಿದ ಜನಕ್ಕೆ ನಂತರ ಜಂಗಮರ ಪಾದೋದಕವನ್ನು ತಂದು ದಗದಗ ಉರಿಯುವ ಮನೆಗೆ ಶಿವದೋ ಶಿವದೋ ಮಹಾಂತ ಮಲ್ಲಯ್ಯ ಉಘೆ ಉಘೆ ಎಂದು ಭಕ್ತಿ ಪರವಶಳಾಗಿ ಒಳಗೆ ಹೋಗಿ ಸರ್ವ ಕಡೆಗೂ ಸಿಂಪಡಿಸಿದಳು. ಉರಿಯುವ ಉರಿ ಎಲ್ಲೆಂದರಲ್ಲಿ ಮಾಯವಾಯಿತು. ಮನೆಯು ಮೊದಲಿನ ಮನೆಯಾಗಿ ಕಾಣತೊಡಗಿತು. ಆಗ ಮಲ್ಲಮ್ಮ, ಹೇ ನನ್ನೊಲವಿನ ಮಲ್ಲಿಕಾರ್ಜುನನೇ, ಶ್ರೀಗಿರಿ ಮಲ್ಲಯ್ಯನೇ, ಎಷ್ಟೆಂದು ವರ್ಣಿಸಲಿ ನಿನ್ನ ಮಹಿಮೆಯ. ಹೇ ಶಿವನೇ, ಬಾರಯ್ಯ, ನಿನ್ನ ದರ್ಶನವ ತೋರೆಯ, ಶ್ರೀಶೈಲ ದೊರೆಯ, ಬೇಗ ಬಾರಯ್ಯ, ಬೇಗ ಬಾರೋ ಚೆನ್ನಮಲ್ಲಯ್ಯ ಎಂದು ಒಂದೇ ಭಕ್ತಿ ಭಾವದಿಂದ ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಮೊರೆ ಇಡಲು ಶಿವನು ಭಕ್ತರ ಆಧೀನನಲ್ಲವೇ ಬರಬೇಕಾಯಿತು. ಕೈಲಾಸದಿಂದ ಶ್ರೀಶೈಲಕ್ಕಿಳಿದು ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಮಲ್ಲಯ್ಯನೆಂಬ ಉಭಯ ನಾಮಗಳಿಂದ ಕಂಗೊಳಿಪ ಶಿವನು ಕೊನೆಗೆ ಪರಿಚಯವಾಗಿದ್ದ ಜಂಗಮನಾಗಿ ನೆರೆದ ಜನರ ಮಧ್ಯೆ ಬಂದನು. ಅತ್ತೆ ಪದ್ಮಮ್ಮ, ಚಿಕ್ಕ ಸೊಸೆಯಂದಿರಾದ ನಾಗಮ್ಮ ಬಸ್ಸಮ್ಮ ಮೂವರು ಓಡುತ್ತಾ ಓಡುತ್ತಾ ಬಂದು ಜಂಗಮನ ಪಾದದ ಮೇಲೆ ಬಿದ್ದು, ಮಹಾಸ್ವಾಮಿ, ನಾವು ತಿಳಿಯದೆ ದುರಹಂಕಾರದಿಂದ ವರ್ತಿಸಿದ ನಮ್ಮ ಅಕ್ಷಮ್ಯವಾದ ಮಹಾಪಾತಕವನ್ನು ಮನ್ನಿಸಬೇಕು ಎಂದು ಬೇಡಿಕೊಳ್ಳುತ್ತಿರುವಾಗ ಮನೆಯ ಒಳಗಿನಿಂದ ಮಲ್ಲಮ್ಮ ಜಂಗಮರನ್ನು ನೋಡಿ ಕೈ ಹಿಡಿದು ಮನೆಯೊಳಗೆ ಕರೆದುಕೊಂಡು ಹೋಗಿ ಚಾಪೆ ಹಾಕಿ ಪಾದಪೂಜೆ ಮಾಡಿ ಪಾದುದಕ ಪಡೆದು ತಾನು ಸ್ವೀಕರಿಸಿ ತನ್ನ ಮನೆಯ ಬಾಂಧವರಿಗೆಲ್ಲ ಸೇವಿಸಲು ಕೊಟ್ಟಳು. ಜಂಗಮರ ಲಿಂಗ ಪೂಜೆಯ ನಂತರ ಪ್ರಸಾದ ಎಡೆ ಮಾಡಿ ಶಿವಲಿಂಗಾರ್ಪಿತವಾಗಲಿ ಎಂದು ಅಡ್ಡಬಿದ್ದು ಬೇಡಿಕೊಳ್ಳಲು ಜಂಗಮರು ಪ್ರಸಾದ ಸ್ವೀಕರಿಸಿ, ಅಮ್ಮ ತಾಯಿ, ನಿನಗೇನಾದರೂ ಬಯಕೆ ಇದ್ದರೆ ಕೇಳಮ್ಮ, ಆ ಶಿವನು ಕರುಣಿಸುವನು ಎನ್ನಲು ಆ ಮುಗ್ಧ ಭಕ್ತೆ ಮಲ್ಲಮ್ಮ, ನನ್ನ ರೆಡ್ಡಿ ವಂಶಕ್ಕೆ ಎಂದೆಂದೂ ಬಡತನ ಬರದಿರಲಿ, ನನ್ನ ಅಕ್ಕರಿಯ ಅತ್ತೆ ಪ್ರೀತಿಯ ಮಾವ ಓರಿಗೆ ನೆಗಣ್ಣಿಯರಿಗೆ ಒಳ್ಳೆಯ ಬುದ್ಧಿ ದೀರ್ಘಾಯುಷ್ಯ, ಅಂತ್ಯದಲ್ಲಿ ನಿನ್ನ ಪಾದದಲ್ಲಿ ವಾಸ ಇವಿಷ್ಟನ್ನು ಕರುಣಿಸಲೆಂದು ಬೇಡಿಕೊಂಡಳು. ನಿನ್ನ ಬಯಕೆಯಂತೆ ಆಗಲಿ ತಾಯಿ ಎಂದು ಕೈ ಎತ್ತಿದಾಗ ಅಲ್ಲಿ ಜಂಗಮನಿರದೆ ಸಾಕ್ಷಾತ್ ಪರಶಿವನೇ ಸರ್ವರಿಗೂ ದರ್ಶನ ಕೊಟ್ಟನು. ಅಂದು ಮಲ್ಲಮ್ಮ, ಶಿವನ ವರದಿಂದ ಇಂದಿನವರೆಗೂ ರೆಡ್ಡಿ ವಂಶಕ್ಕೆ ಬಡತನವಿಲ್ಲದಾಗಿದೆ. ಅಂತ ಮುಗ್ಧ ಶಿವಭಕ್ತೆ ಮಲ್ಲಮ್ಮ ತನ್ನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನನ್ನು ಪೂಜಿಸಿ ಧ್ಯಾನಿಸಿ ಭಜಿಸಿ ಸುಲಭದಲ್ಲಿಯೇ ಶಿವನಿಂದ ಪರಮ ಶಿವಗಣ ಪದವಿಯನ್ನು ಪಡೆದಳು. ತನ್ನೊಂದಿಗೆ ಆ ದಯಾಘನನಾದ ಪರಶಿವನ ಒಲುಮೆಯಿಂದ ತನ್ನ ಪತಿಯು ಶಿವಲೋಕದ ಅಮರ ಪದವಿಯನ್ನು ಪಡೆಯುವಂತೆ ಮಾಡಿದ ಭಾರತದ ಕುಲನಾರಿ, ಕರ್ನಾಟಕದ ಹೆಮ್ಮೆಯ ಸ್ತ್ರೀರತ್ನ ಇಂದಿಗೂ ಅಜರಾಮರಳಾಗಿದ್ದು ಎಲ್ಲರ ತನುಮನದಲ್ಲಿದ್ದಾಳೆ. ಇಲ್ಲಿಗೆ ಅಧ್ಯಾಯ 21 ಸಂಪೂರ್ಣವಾಯಿತು.